ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಒಂದು ಮಹೋನ್ನತವಾಗಿರುವಂತಹ ದಿನವನ್ನು ಕೊಟ್ಟಿಗಾಗಿ ನಿಮಗೆ ಸ್ತೋತ್ರ ಅಪ್ಪ. ನೀವು ಕೊಟ್ಟಿರುವಂತಹ ಈ ಅತ್ಯದ್ಭುತವಾಗಿರುವಂತಹ ಅವಕಾಶದಲ್ಲಿ ನಿಮ್ಮ ಬಗ್ಗೆ ನೀವು ನಮಗೋಸ್ಕರ ಬರೆಸಿಕೊಟ್ಟಿರುವಂಥ ಈ ಗ್ರಂಥದಲ್ಲಿರುವಂತಹ ಮಾಹಿತಿಯ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಹೊರಟಿದ್ದೀವಿ ತಂದೆ. ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂಥ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೈವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಪ್ರಾಣಹಿಂಸೆ ಮಹಾಪಾಪವೋ. ಅಂಶದ ಹೆಸರನ್ನು ಇನ್ನೊಂದು ಸಾರಿ ಹೇಳ್ತಿದ್ದೇನೆ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಪ್ರಾಣಹಿಂಸೆ ಮಹಾಪಾಪವೋ. ಓಕೆ, ಇಷ್ಟಕ್ಕೂ ಈ ಅಂಶವನ್ನು ನೋಡಬೇಕಾಗಿರುವಂಥ ಅನಿವಾರ್ಯತೆ ಏನಿದೆ? ಈ ಸಾಲನ್ನು ಕೇಳಿದ್ದೀವ ನಾವು? ಪ್ರಾಣಿ ಹಿಂಸೆ ಅಥವಾ ಪ್ರಾಣಹಿಂಸೆ ಮಹಾಪಾಪವು ಅನ್ನುವಂತಹ ಸಾಲನ್ನು ಕೇಳಿದ್ದೀವ? ಇದು ಘೋರವಾಗಿರುವಂತಹ ಕೃತ್ಯ. ಒಂದು ಕೋಳಿಯನ್ನು ನಾವು ಕೊಯ್ದು ತಿಂತಿದ್ದೀವಿ ಅಂತ ಹೇಳಿದ್ರೆ ಇದು ಪಾಪ. ಒಂದು ಮೇಕೆಯನ್ನು ಕೊಯ್ದು ತಿಂತಿದ್ದೀವಿ ಅಂತ ಹೇಳಿದ್ರೆ ಇದು ಪಾಪ, ತಪ್ಪು. ಇದನ್ನು ಕೇಳಿದ್ದೀವ? ಓಕೆ, ಇದು ಇಷ್ಟಕ್ಕೂ ಹೇಳುವಂಥವ್ರು ಯಾರು? ಸಮಾಜದಲ್ಲಿ ಸಾಕಷ್ಟು ಜನ ಕಾಣಿಸ್ತಾರೆ ಪ್ರಿಯರೇ, ಇದನ್ನು ನಿಮಗೆ ಹೇಳುವಂಥವರು ಸಹ. ನಾಳೆ ಬಂದು ಯಾರಾದರೂ ಕೇಳಿದ್ರು ಅಂತ ಅಂದ್ಕೊಳ್ಳಿ, ನೀನು ಕ್ರೈಸ್ತನಲ್ವಾ, ನಿಮ್ಮ ದೇವರು ನಿನಗೊಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸು ಅಂತ ಹೇಳಿದಾರಲ್ವಾ, ಇಷ್ಟೊಂದು ಪ್ರೀತಿಯುಳ್ಳಂತಹ ದೇವರು ಕೋಳಿಯನ್ನು ಅಷ್ಟು ಕ್ರೂರವಾಗಿ ಕೊಂದು ತಿನ್ನಬಾರದು ಅನ್ನುವಂತಹದನ್ನು ಹೇಳ್ಕೊಟ್ಟಿಲ್ವಾ ಅಂತ ಕೇಳಿದ್ರು ಅಂತ ಅಂದ್ಕೊಳ್ಳಿ. ಹೌದಾ? ನಿಮ್ಮ ದೇವರು ಕರುಣಾಮಯರು ಅಂತೀರ ಅಲ್ವಾ? ಹಾಗಿದ್ರೆ ನಿಮ್ಮ ದೇವರು ಮೇಕೆಯನ್ನು ಕಟ್ ಮಾಡ್ಕೊಂಡು ತಿನ್ನಬಾರ್ದು ಅಂತ ಹೇಳ್ಕೊಟ್ಟಿಲ್ವಾ? ಮೇಕೆಯನ್ನು ಕಟ್ ಮಾಡಬೇಕಾದ್ರೆ ಅದಕ್ಕೆ ಎಷ್ಟು ಬಾಧೆ ಆಗುತ್ತೆ ಅಂತ ಯಾರಾದರೂ ಅಂದರು ಅಂತ ಅಂದ್ಕೊಳ್ಳಿ. ಏನು ಉತ್ತರ ಕೊಡ್ತೀವಿ ನಾವು? ಏನು ಉತ್ತರ ಕೊಡ್ತೀವಿ? ನಿಮ್ಮನ್ನು ಹಿಂಸೆ ಪಡಿಸುವಂಥವ್ರಿಗೆ ಏನು ಮಾಡಬೇಕಂತೆ? ಏನು ಮಾಡಬೇಕು? ಬೈಬಲಲ್ಲಿ ನಿಮ್ಮನ್ನು ಹಿಂಸೆ ಪಡಿಸುವಂಥವರಿಗೋಸ್ಕರ ಏನು ಮಾಡಬೇಕು? ಪ್ರಾರ್ಥಿಸಬೇಕು. ಹಿಂಸೆ ಪಡಿಸುವಂಥವರಿಗೋಸ್ಕರನೇ ಪ್ರಾರ್ಥಿಸಬೇಕು ಅಂತ ಹೇಳ್ಕೊಟ್ಟಿರುವಂತಹ ದೇವರು ನಮ್ಮನ್ನು ಯಾವತ್ತು ಕೋಳಿ ಮೇಕೆಗಳೆಲ್ಲ ಬಂದು ಹಿಂಸೆ ಪಡಿಸಿಲ್ಲ ಅಲ್ವಾ? ಅದ್ರ ಪಾಡಿಗೆ ಅದಿತ್ತು. ಈಗ ಹಿಂಸೆ ಪಡಿಸದೇ ಇರುವಂತಹ ಜಂತುಗಳಿಗೆಲ್ಲ ಹೋಗಿ ಕಟ್ ಮಾಡಿ ಅದನ್ನೆಲ್ಲ ತಿನ್ನುವಂತಹದ್ದು ಯಾವ ನ್ಯಾಯ? ನಮ್ಗೆ ಯಾರಾದರೂ ಟಾರ್ಚರ್ ಕೊಟ್ಟರೆ, ನಮ್ಮನ್ನು ಯಾರಾದರೂ ಹೊಡೆದ್ರೂ ಸಹ ನಾವು ಸುಮ್ಮನೆ ಇರಬೇಕಂತೆ. ಅದು ಸತ್ಯವೇದದಲ್ಲಿ ನಮಗೆ ಹೇಳ್ಕೊಟ್ಟಿರುವಂತಹದ್ದು. ಇಂಥ ದೇವರು ಚಿಕ್ಕ ವಿಚಾರನೂ ಹೇಳ್ಕೊಟ್ಟಿಲ್ವಾ? ಕೋಳಿನ ತಿನ್ನಬಾರ್ದು, ಮೇಕೆನ ಬಲಿ ಇದು ಮಾಡಿ ತಿನ್ನಬಾರ್ದು, ಕೊಂದು ತಿನ್ನಬಾರ್ದು ಅನ್ನುವಂತಹದನ್ನು ಹೇಳ್ಕೊಟ್ಟಿಲ್ವಾ? ಅಂದರೆ ಏನು ಹೇಳ್ತೀವಿ ನಾವು? ಅದಕ್ಕೆ ಉತ್ತರವಾಗಿ ಇವತ್ತಿನ ಸಂದೇಶವನ್ನು ಆಲೋಚನೆ ಮಾಡಿ ನೋಡ್ತಿದ್ವಿ ಪ್ರಿಯರೇ. ನಿಜವಾಗ್ಲೂ ಪ್ರಾಣಿ ಹಿಂಸೆ ಅಂದರೆ ಏನು? ಪ್ರಾಣ ಹಿಂಸೆ ಅಂದರೆ ಏನು? ಒಂದಷ್ಟು ಉದಾಹರಣೆಗಳು, ನಿಮಗೆ ಗೊತ್ತಿರುವಂಥ ಉದಾಹರಣೆಗಳಾದರೂ ನಿಮಗೆ ನೆನಪು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಒಂದು 5 ನಿಮಿಷದಲ್ಲಿ. ಇಷ್ಟಕ್ಕೂ ಪ್ರಾಣ ಹಿಂಸೆ ಮಾಡಬಾರ್ದು, ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ಹೇಳುವಂಥವರು, ನಾವು ಎಷ್ಟು ಚೆನ್ನಾಗಿ ಎಷ್ಟು ಜೀವಿಗಳನ್ನು, ನಮ್ಮ ಸುತ್ತಮುತ್ತ ಇರುವಂತಹ ಜೀವಿಗಳನ್ನು ಹಿಂಸೆ ಮಾಡ್ತಿದ್ದೀವಿ ಗೊತ್ತಾ? ಎಷ್ಟು ಜನರ ಮನೆಯಲ್ಲಿ ಮಸ್ಕಿಟೋವನ್ನು ಕಿಲ್ ಮಾಡುವಂತಹ ಬ್ಯಾಟ್ ಇದೆ? ಎಷ್ಟು ಜನರ ಮನೆಯಲ್ಲಿ ಸೊಳ್ಳೆಯನ್ನು ಹೊಡೆಯುವಂತಹ ಬ್ಯಾಟ್ ಇದೆ? ಇದೆಯಾ? ಸೊಳ್ಳೆ ಜಾಸ್ತಿ ಆದರೆ ಏನು ಮಾಡ್ತೀರಾ ಹೇಳಿ? ಬ್ಯಾಟ್ ತೊಗೊಳ್ಳುವಂತಹದ್ದು, ಆನ್ ಮಾಡುವಂತಹದ್ದು, ಪಟ್ 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 ಅನಿಸುವಂತಹದ್ದು. ನಿಜನಾ ಇಲ್ವಾ? ಹೌದಾ? ಏನು ಮಾಡ್ತಿದ್ದೀವಿ? ಹೌದಾ? ಹಿಟ್ಟು ಅದು ಇದು ಎಲ್ಲ ತೊಗೊಂಡು ಬರ್ತೀವ, ಜಿರಳೆಗಳೆಲ್ಲ ಇದ್ದರೆ. ಕೊಲ್ತಿದ್ದೀವ? ಒಂದು ಜೀವಿಯನ್ನು ಕೊಲ್ತಿದ್ದೀವಿ. ಅದು ಪಾಪ ಅಲ್ವಾ? ಹಾಗಿದ್ರೆ ಸೊಳ್ಳೆಯನ್ನು ಹೊಡೆಯುವಂತಹದ್ದು, ಗುಡ್ ನೈಟ್ ಹಾಕುವಂತಹದ್ದು ಮನೇಲಿ ಪಾಪನ? ನೀವು ಗುಡ್ ನೈಟ್ ಹಾಕಿದ್ರೆ ಸೊಳ್ಳೆ ಸತ್ತೋಗುತ್ತೆ ಪಾಪ. ಅದು ಪಾಪನ? ಹೇಗೆ ಪಾಪ ಅಲ್ಲ ಅನ್ನುವಂತಹದ್ದು ಸತ್ಯವೇದದಲ್ಲಿರುವಂತಹ ರೆಫರೆನ್ಸ್ ನೋಡೋಣ ಒಂದು ಸ್ವಲ್ಪ ಹೊತ್ತಲ್ಲಿ. ನಾವು ಪ್ರಾರಂಭದಲ್ಲಿ ನಮ್ಮ ಸುತ್ತಮುತ್ತ ಇರುವಂತಹ ಉದಾಹರಣೆಗಳನ್ನು ಮಾತ್ರ ನೋಡ್ತಿದ್ದೀವಿ. ಜೀವಿಗಳನ್ನು ಹಿಂಸೆ ಮಾಡುವಂತಹದ್ದು ಅಥವಾ ಪ್ರಾಣಿಗಳನ್ನು ಹಿಂಸಿಸುವಂತಹದ್ದು, ಕೊಲ್ಲುವಂತಹದ್ದು ತಪ್ಪು, ಪಾಪ ಅನ್ನುವಂಥವರಿಗೆ ನಮ್ಮ ಸುತ್ತ ನಾವು ನಮಗೆ ಗೊತ್ತಿಲ್ಲದೆ ಸಾಕಷ್ಟು ಕೊಲ್ಲುವಂತಹ ಕೃತ್ಯಗಳಲ್ಲಿ ಇನ್ವಾಲ್ವ್ ಆಗ್ತಿದ್ದೀವಿ. ಹುಳುಗಳನ್ನು ಕೊಲ್ತಿದ್ದೀವಿ, ಸೊಳ್ಳೆಗಳನ್ನು ಕೊಲ್ತಿದ್ದೀವಿ. ನಿಜನಾ? ನಾವೆಲ್ಲರೂ ಸ್ನಾನ ಮಾಡುವಂಥವರೇ ಅಲ್ವಾ ಪ್ರಿಯರೇ? ಹೌದಾ ಇಲ್ವಾ? ನಾವು ಸ್ನಾನ ಮಾಡಿದ್ರೆ ಏನಾಗುತ್ತೆ? ನಮ್ಮ ಬಾಡಿಯಲ್ಲಿ ಅಲ್ಲಲ್ಲಿರುವಂತಹ ಚಿಕ್ಕ ಚಿಕ್ಕ ಮೈಕ್ರೋಬ್ಸ್, ಬ್ಯಾಕ್ಟೀರಿಯಾಗಳು ಏನಾಗುತ್ತೆ? ಕೊಲ್ಲಲ್ಪಡುತ್ತೆ. ನಿಜನಾ? ಅದಕ್ಕೆ ನಮಗೆ ಲೈಫ್ ಬಾಯೇ ರೆಕಮೆಂಡ್ ಮಾಡ್ತಾರೆ ಎಲ್ಲ ಅಡ್ವರ್ಟೈಸ್ಮೆಂಟ್ಗಳಲ್ಲಿ. ಲೈಫ್ ಬಾಯ್ ಅಡ್ವರ್ಟೈಸ್ಮೆಂಟ್ಗಳು ನೋಡಿದ್ದೀವ? ಏನಂತ ಹೇಳ್ತಾರೆ? ನೀವು ಇದನ್ನು ಹಾಕಿ ನಿಮ್ಮ ಮೈಯನ್ನು ತೊಳೆದ್ರೆ, ನಿಮ್ಮ ಬಾಡಿಯನ್ನು ಕ್ಲೀನ್ ಮಾಡಿದ್ರೆ ಏನಾಗುತ್ತಂತೆ? 99% ಜರ್ಮ್ಸು ಕೊಲ್ಲಲ್ಪಡುತ್ತೆ. ಕೊಲ್ತಿದ್ದೀವ ಒಂದು ಜೀವಿಯನ್ನು?
ಜ್ವರ ಬಂತು ಅಂತ ಅಂದ್ಕೊಳ್ಳಿ, ಆ್ಯಂಟಿಬಯೋಟಿಕ್ ತೊಗೊಳ್ಳುವಂಥ ಅಭ್ಯಾಸ ಇದೆಯಾ ನಮಗೆ? ಡಾಕ್ಟ್ರ್ ಹತ್ರ ಹೋದರೆ ಫಸ್ಟ್ ಅದೇ ಅಲ್ವಾ ಪ್ರಿಸ್ಕ್ರೈಬ್ ಮಾಡುವಂತಹದ್ದು. ಆ್ಯಂಟಿಬಯೋಟಿಕ್ ಮೆಡಿಸಿನ್ ಕೊಡುವಂತಹದ್ದು ಏನಕ್ಕೋಸ್ಕರ? ಬ್ಯಾಕ್ಟೀರಿಯಾನ ಕೊಲ್ಲಿಕ್ಕೋಸ್ಕರ. ಆ್ಯಂಟಿಬಯೋಟಿಕ್ನ ಕೆಲಸನೇ ಅಷ್ಟು. ನಿಮಗೆ ರೋಗವನ್ನು ತಂದಿರುವಂತಹ, ನಿಮಗೆ ಜ್ವರವನ್ನು ತಂದಿರುವಂತಹ, ಅಥವಾ ನಿಮಗೆ ಬೇರೆ ಬೇರೆ ಸಿಂಪ್ಟಮ್ಸನ್ನು ತೋರಿಸ್ತಿದೆಯಲ್ವ, ಆ ಬ್ಯಾಕ್ಟೀರಿಯಾವನ್ನು ಕೊಲ್ಲುವಂತಹದ್ದೇ ನೀವು ತೊಗೊಳ್ಳುವಂಥ ಆ್ಯಂಟಿಬಯೋಟಿಕ್ನ ಕೆಲಸ. ನಿಜನಾ? ಮಾತ್ರೆಯನ್ನು ಹಾಕ್ಕೊಳ್ತೀವ, ಜ್ವರ ಬಂದರೆ ಹಾಕ್ಕೊಳ್ತೀವಿ. ಆದರೆ ಜೀವಿಯನ್ನು ಮಾತ್ರ ಹಿಂಸೆ ಮಾಡಬಾರ್ದು, ಪ್ರಾಣ ಹಿಂಸೆ ಮಹಾಪಾಪ ಅಂತ ಹೇಳ್ತೀವಿ, ಹೌದಾ? ಆದರೆ ಮಾತ್ರೆ ಹಾಕ್ಕೊಳ್ತೀವಿ. ಬ್ಯಾಕ್ಟೀರಿಯಾವನ್ನು ಕೊಲ್ಲಬೇಕಾದ್ರೆ ಅದು ತಪ್ಪು ಅಂತ ನಮಗೆ ಅನ್ನಿಸ್ಲಿಲ್ಲ. ಸೊಳ್ಳೆಯನ್ನು ಹತ್ಯೆ ಮಾಡಬೇಕಂದ್ರೆ ಅದು ತಪ್ಪು ಅಂತ ನಮಗೆ ಅನ್ನಿಸ್ಲಿಲ್ಲ. ಕೋಳಿಯನ್ನು ಹತ್ಯೆ ಮಾಡಬೇಕಾದ್ರೆ ಯಾಕೆ ತಪ್ಪು ಅಂತ ಅನ್ನಿಸ್ತು? ನಿಮ್ಮ ತಲೆಯಲ್ಲಿರುವಂಥ ಏನು ಲೈಸ್ ಅಂತ ಕರಿತೀವಲ್ವ, ತೆಗಿತೀರಾ? ಏನಿದ್ದರೆ ತೆಗಿತೀರಾ, ಹುಡುಕಿ ತೆಗಿತೀರಾ? ಅದು ಒಂದು ಜೀವನೇ, ಅದಕ್ಕೆ ಪ್ರಾಣ ಇದೆ, ಅದಕ್ಕೆ ಜೀವ ಇದೆ, ಹೌದಾ? ಕೊಲ್ತೀರಾ ಇಲ್ವಾ? ಪಾಪ ಅಲ್ವಾ ಅದು? ಯಾವತ್ತೂ ಪಾಪ ಅಂತ ನಮಗೆ ಅನ್ನಿಸ್ಲಿಲ್ವ? ಇನ್ನೂ ಏನೇನು ಮಾಡ್ತೀವಿ? ನಾವು ಕುಡಿಯುವಂತಹ ನೀರಿನ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಅಂದ್ಕೊಳ್ಳಿ. ಆ ನೀರನ್ನು ತೆಗೆದು ಕಾಯಿಸ್ತೀವ, ಚೆನ್ನಾಗಿ ಕುದಿಸ್ತೀವ. ಕುದಿಸಿದ್ರೆ ಏನಾಗುತ್ತೆ? ಸತ್ತೋಗುತ್ತೆ. ಅದರಲ್ಲಿರುವಂತಹ ಜರ್ಮ್ಸ್ ಎಲ್ಲ ಸತ್ತೋಗುತ್ತೆ. ಆಗ ಅದು ಕುಡಿಲಿಕ್ಕೆ ಯೋಗ್ಯವಾಗಿರುವಂತಹ ನೀರಾಗಿ ಮಾರ್ಪಡುತ್ತೆ. ರೇಷ್ಮೆ ಸೀರೆ ಎಲ್ಲಿಂದ ಬರುತ್ತೆ? ರೇಷ್ಮೆ ಎಲ್ಲಿಂದ ಬರುತ್ತೆ? ಆ ಸೀರೆಯಲ್ಲಿ ಉಪಯೋಗ ಮಾಡಿರುವಂತಹ ರೇಷ್ಮೆ ಎಲ್ಲಿಂದ ಬರುತ್ತೆ? ರೇಷ್ಮೆ ಹುಳುವಿನಿಂದ, ಹೌದಾ? ಅಲ್ಲ, ನಿಮಗೆ ರೇಷ್ಮೆ ಬೇಕಂದ್ರೆ ಏನು ಮಾಡಬೇಕು? ಕೊಲ್ಲಬೇಕಾ? ಆ ಹುಳುಗಳನ್ನೆಲ್ಲ ತೊಗೊಂಡೋಗಿ ಬಿಸಿನೀರಲ್ಲಿ ಹಾಕಬೇಕಾ? ಕುದೀತಿರುವಂತಹ ನೀರಲ್ಲಿ ಹಾಕಬೇಕಾ? ಆವಾಗಲೇ ಅಲ್ವಾ ಅದು ಪ್ರಾಣ ಬಿಟ್ಟು ಆ ರೇಷ್ಮೆ ಗೂಡು ನಿಮಗೆ ಸಿಕ್ಕುವಂತಹದ್ದು. ಇದೆಲ್ಲವೂ ಸಹ ನಾವೀಗ ಆಲೋಚನೆ ಮಾಡಿರುವಂತಹ ಇಷ್ಟು ಉದಾಹರಣೆಗಳು ಸಹ ಏನು? ಹಿಂಸೆನೇ ಅಲ್ವಾ? ನಾವೊಂದು ಜೀವಿನ ಹಿಂಸೆ ಮಾಡ್ತಿದ್ದೀವಿ, ಹೌದಾ? ಅದಕ್ಕೆ ಹಿಂಸೆ ಆಗ್ತಿದೆಯಾ? ಅದರ ಪ್ರಾಣ ಹೋಗ್ತಿದೆಯಾ? ಅದರ ಜೀವ ಹೋಗ್ತಿದೆಯಾ? ಹೌದು. ಇಷ್ಟೆಲ್ಲ ಮಾಡ್ತಿರುವಂತಹ ನಾವು ಕೋಳಿ ಹತ್ರ ಬಂದರೆ, ಮೇಕೆ ಹತ್ರ ಬಂದರೆ, ನಮಗೆ ಕೋಳಿ ಇಷ್ಟ ಇಲ್ಲ, ನಾವು ನಾನ್ ವೆಜ್ ತಿನ್ನೋದಿಲ್ಲ ಅಂತ ಹೇಳಿದ್ರೆ ತಿಂದೇ ಇರುವಂಥದ್ದು ಒಳ್ಳೆಯದು, ಬೇಡ ಅಂತ ಹೇಳಿದ್ರೆ ಬೇಡ. ಅದನ್ನು ಬಿಟ್ಟು ಇದು ತಪ್ಪು, ನಿಮ್ಮ ದೇವರು ಇದನ್ನು ಹೇಳ್ಕೊಟ್ಟಿಲ್ವಾ, ನಿಮ್ಮ ದೇವರು ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸು ಅಂತ ಹೇಳಿದಂತಹ ದೇವರು ಇದು ಹಿಂಸೆ ಅಂತ ಹೇಳ್ಕೊಟ್ಟಿಲ್ವಾ ಅಂತ ಹೇಳಿದ್ರೆ ನೀವು ಇಷ್ಟು ಪಾಯಿಂಟ್ಸನ್ನು ಅವ್ರ ಮುಂದೆ ಹೇಳಿ. ನೀವು ಕೋಳಿಯನ್ನು ಹಿಂಸೆ ಮಾಡುವಂತಹ ತಪ್ಪು ಅಂತಿದ್ದೀರಾ, ನಾವು ಎಷ್ಟು ಜೀವಿಗಳನ್ನು ಹಿಂಸೆ ಮಾಡ್ತಿದ್ದೀವಿ ಗೊತ್ತಾ, ನಮಗೆ ಗೊತ್ತಿಲ್ಲದೆ ಅನ್ನುವಂಥ ಈಗ ನಾವು ನೋಡಿದಂತಹ ಪಾಯಿಂಟ್ಸನ್ನು ಅವ್ರ ಮುಂದೆ ಇಡಿ. ನಾವು ಹಲ್ಲುಜ್ಜುವಂತಹದ್ದು ತಪ್ಪು ಗೊತ್ತಾ? ಆ ಲೆಕ್ಕದಲ್ಲಿ ನಾವು ನೋಡಿದ್ರೆ ನಮ್ಮ ಬಾಯಲ್ಲೂ ಸಹ ಜರ್ಮ್ಸ್ ಇರುತ್ತೆ, ಬ್ಯಾಕ್ಟೀರಿಯಾ ಇರುತ್ತೆ ನಮ್ಮ ಬಾಯಲ್ಲಿ. ಅದನ್ನು ಕ್ಲೀನ್ ಮಾಡಲಿಕ್ಕೋಸ್ಕರನೇ ನೀವು ಹಾಕುವಂತಹ ಟೂತ್ಪೇಸ್ಟನ್ನು ಹಾಕಿ ಬ್ರಷ್ ಮಾಡುವಂತಹದ್ದು. ಜೀವಿಯನ್ನು ಹಿಂಸೆ ಮಾಡ್ತಿದ್ದೀವ? ಕೊಲ್ತಿದ್ದೀವ ಒಂದು ಜೀವಿಯನ್ನು? ಹೌದು. ಇದಿಷ್ಟೆಲ್ಲ ಮಾಡ್ತಿರ್ಬೇಕಾದ್ರೆ ಬರೀ ಕೋಳಿ ಹತ್ರ ಹೋದರೆ ಮಾತ್ರ, ಮೇಕೆ ಹತ್ರ ಹೋದರೆ ಮಾತ್ರ ತಪ್ಪು ಹೇಗಾಗುತ್ತೆ? ಸತ್ಯವೇದ ಏನಾದರೂ ಮಾತಾಡ್ತಾ ಇದ್ರ ಬಗ್ಗೆ? ಸತ್ಯವೇದ ಇದರ ಬಗ್ಗೆ ಏನಾದರೂ ಮಾತಾಡ್ತಾ ದೇವರು ನಮ್ಮ ಆಹಾರಕ್ಕೋಸ್ಕರ ಏನೇನು ಕೊಟ್ಟಿದ್ದಾರಂತೆ ಪ್ರಿಯರೇ? ಸೊಪ್ಪುಗಳು, ಎಲೆಗಳು, ತರಕಾರಿ, ಕಾಳುಗಳು, ಇದರ ಜೊತೆಯಲ್ಲಿ ಇನ್ನೂ ಏನು ಕೊಟ್ಟಿದ್ದಾರಂತೆ? ಒಂದು ಸಂದರ್ಭ ನಮ್ಮೆಲ್ಲರಿಗೂ ಗೊತ್ತು ಪ್ರಿಯರೇ. ನೋಹನ ಸಂದರ್ಭದಲ್ಲಿ ಜಲಪ್ರಳಯ ಬಂತಲ್ವ? ಆ ಜಲಪ್ರಳಯ ಬಂದ ನಂತರ ಆ ದೋಣಿಯಿಂದ ಎಷ್ಟು ಜನ ಹೊರಗಡೆ ಬರ್ತಾರೆ? ನೋಹನ ಕುಟುಂಬದಲ್ಲಿರುವಂಥವ್ರು ಅಷ್ಟು ಜನನು ಹೊರಗಡೆ ಬರ್ತಾರೆ. ಈಗ ಬಂದಂಥ ಅಷ್ಟು ಜನರಿಗೆ ಅವ್ರು ಏನು ಊಟ ಮಾಡಬೇಕಾಯಿತು ಅಂತ ಒಂದು ಸಾರಿ ಹೇಳಿ ನನಗೆ. ಆ ದೋಣಿಯಿಂದ ಹೊರಗಡೆ ಬಂದಿದ್ದಾರೆ. ಮಳೆ ಬಂದು ಭೂಮಿಯಲ್ಲಿರುವಂತಹ ಅತ್ಯಂತ ಎತ್ತರವಾಗಿರುವಂತಹ ಪರ್ವತವೂ ಸಹ ಏನಾಗಿತ್ತು? ನೀರಿನ ಮೂಲಕ ಮುಚ್ಚೋಗಿತ್ತು. ಮುಚ್ಚೋದ್ರೆ ಯಾವುದಾದ್ರೂ ಗಿಡ ಇರುವಂತಹ ಸಾಧ್ಯತೆ ಇರುತ್ತಾ ಇವ್ರು ಹೊರಗಡೆ ಬಂದಾಗ? ಕಾಳುಗಳೆಲ್ಲಾದರೂ ಸಿಕ್ಕುತ್ತಾ? ಅಂಗಡಿಗಳಲ್ಲಿ ಇರುತ್ತಾ? ಧಾನ್ಯಗಳು, ಅಕ್ಕಿ, ರಾಗಿ, ಬೇಳೆ ಏನೂ ಇರೋದಿಲ್ಲ. ಇವರು ಬದುಕಬೇಕಾದ್ರೆ ಏನು ಮಾಡಬೇಕು? ಆ ದೋಣಿಯಿಂದ ಹೊರಗಡೆ ಬಂದಿರುವಂಥವ್ರು ಬದುಕಬೇಕಾದ್ರೆ ಏನು ಮಾಡಬೇಕು ಹೇಳಿ? ಹಡಗಿನಲ್ಲಿರುವಂತಹ ಪ್ರಾಣಿಗಳನ್ನು ತಿನ್ನಬೇಕಾ ಬೇಡವಾ? ಆಗಲೇ ದೇವರು ಪ್ರಪ್ರಥಮವಾಗಿ ಒಂದು ಡಿಕ್ಲರೇಷನ್ ಕೊಡ್ತಾರೆ. ಒಂದು ಸಾರಿ ನೋಡಿ ಅದನ್ನು. ಆದಿಕಾಂಡ 9ನೇ ಅಧ್ಯಾಯ, ಆದಿಕಾಂಡ 9ನೇ ಅಧ್ಯಾಯ 2ನೇ ವಚನ.
ಭೂಮಿಯ ಮೇಲಿರುವ ಎಲ್ಲ ಮೃಗಗಳು, ಆಕಾಶದ ಎಲ್ಲ ಪಕ್ಷಿಗಳು, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಗಳು, ಸಮುದ್ರದ ಮೀನುಗಳು ನಿಮಗೆ ಬೆದರಿ ಅಂಜಿಕೊಳ್ಳುವವು. ನಾನು ಅವುಗಳನ್ನೆಲ್ಲ ನಿಮ್ಮ ಸ್ವಾಧೀನಕ್ಕೆ ಕೊಟ್ಟಿದ್ದೇನೆ. 3ನೇ ವಚನ, ಭೂಮಿಯ ಮೇಲೆ ತಿರುಗಾಡುವ ಎಲ್ಲ ಜೀವಜಂತುಗಳು ನಿಮಗೆ ಆಹಾರವಾಗಿರುವವು. ಇನ್ನೊಂದು ಸಾರಿ ಓದೋಣ, ಲಾಸ್ಟ್ 2 ಲೈನನ್ನು ಮಾತ್ರ. 3ನೇ ವಚನ, ಭೂಮಿಯ ಮೇಲೆ ತಿರುಗುವ ಎಲ್ಲ ಜೀವಜಂತುಗಳು ನಿಮಗೆ ಆಹಾರವಾಗಿರುವವು. ಆಹಾರವಾಗಿರುವವು, ಎಲ್ಲ ಜೀವ ಜಂತುಗಳು. ತಿನ್ಬೋದಾ ಬೇಡವಾ? ನಾನ್ ವೆಜ್ ತಿನ್ಬೋದಾ? ನಾನ್ ವೆಜ್ ತಿಂದಿಲ್ಲ ಅಂತ ಹೇಳಿದ್ರೆ ಯಾರಾದರೂ ಅವರಿಗೆ ಬಲವಂತ ಮಾಡಿ ತಿನ್ನಿಸ್ಬೇಕಾಗಿರುವಂಥ ಅನಿವಾರ್ಯತೆ ಇಲ್ಲ. ಅದವರ ಇಷ್ಟ. ಅವ್ರು ತಿನ್ನುವಂತಹದ್ದು ಬಿಡುವಂತಹದ್ದು ಅವರ ಇಷ್ಟ. ಆದರೆ ನಾವು ತಿಂತಿದ್ದೀವಿ, ನಿಮ್ಮ ದೇವರು ಕರುಣಾಮಯರಲ್ವಾ, ಇದನ್ನು ಹೇಳ್ಕೊಟ್ಟಿಲ್ವಾ, ಕಾಮನ್ ಸೆನ್ಸು ಇಲ್ವಾ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಆಯಿತು. ದೇವರು ಕ್ಲಿಯರ್ ಕಟ್ಟಾಗಿ ಪರ್ಮಿಷನ್ ಕೊಟ್ಟಿದ್ದಾರೆ. ಭೂಮಿಯ ಮೇಲೆ ನಾನು ಉಂಟು ಮನುಷ್ಯರೊಬ್ಬರನ್ನು ಬಿಟ್ಟರೆ, ಮನುಷ್ಯರನ್ನು ಮಾತ್ರ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಹಿಂಸೆ ಮಾಡಲಿಕ್ಕೆ ಅಧಿಕಾರ ಇಲ್ಲ, ಹಕ್ಕಿಲ್ಲ. ಅದನ್ನು ಹೊರತುಪಡಿಸಿ ನಾವು ಯಾವ ಜೀವಿಯ ಹತ್ತಿರ ಬೇಕಾದರೂ ಹೋಗಿ ಅದನ್ನು ತಿನ್ಬೋದಂತೆ. ಯಾಕೆ ಮನುಷ್ಯನನ್ನು ಹಿಂಸೆ ಮಾಡೋ ಹಂಗಿಲ್ವಾ ಅಂತ ಹೇಳಿದ್ರೆ ಇಲ್ಲ, ಆ ಪರ್ಮಿಷನ್ ದೇವರು ಕೊಟ್ಟಿಲ್ಲ. ಮನುಷ್ಯರು ಎಲ್ಲರಿಗಿಂತ ಶ್ರೇಷ್ಠರಲ್ವ ಪ್ರಕೃತಿಯಲ್ಲಿ, ಇಡೀ ಸೃಷ್ಟಿ ಎಲ್ಲರಿಗಿಂತ ಉತ್ತಮರಲ್ವ. ಹಾಂ, ಇಲ್ಲಿ ಹೇಗಾಗೋಗಿದೆ ಸಮಾಜ ಅಂತ ಹೇಳಿದ್ರೆ, ರೀಸೆಂಟಾಗಿ ಬಂದಂತಹ ನ್ಯೂಸನ್ನೆಲ್ಲ ನೀವು ನೋಡಿರಬೇಕು ಪ್ರಿಯರೇ. ಒಂದು ಚಿಕ್ಕದಾಗಿರುವಂಥ ಟಾಟಾ ಏಸಲ್ಲಿ, ಅಂದರೆ ಒಂದು ಲಾರಿ ಅಂತ ಅಂದ್ಕೊಳ್ಳಿ, ಸ್ವಲ್ಪ ಹೊತ್ತು ಅದರಲ್ಲಿ ಒಂದು ಹಸುವನ್ನು ಹಾಕ್ಕೊಂಡು ಹೋಗ್ತಾಯಿದ್ರು ತಗೊಂಡು ಅದನ್ನು ಕಟ್ ಮಾಡಲಿಕ್ಕೆ. ಅದನ್ನು ನಿಲ್ಲಿಸಿ, ಆ ಗಾಡಿಯನ್ನು ನಿಲ್ಲಿಸಿ, ಹಸುವನ್ನು ಸಾಗಣೆ ಮಾಡ್ತಿರುವಂತಹ ಗಾಡಿಯನ್ನು ನಿಲ್ಲಿಸಿ, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಹಸುವನ್ನು, ಕೊಲ್ಲಿಕ್ಕೆನಾ ಅಂತ ಅಂದ್ಕೊಂಡು ಆ ಊರವರೆಲ್ಲ ಅಟ್ಯಾಕ್ ಮಾಡಿ ತೊಗೊಂಡು ಹೋಗ್ತಿದ್ನಲ್ವ ಡ್ರೈವರು, ಆ ಡ್ರೈವರನ್ನು ಕೊಂದುಬಿಟ್ಟಿದ್ದಾರೆ. ಏನಕ್ಕೋಸ್ಕರ? ನೀನು ಗೋಹತ್ಯೆ ಮಾಡ್ತಿದ್ಯಾ ಅಂತ ಹೇಳಿ ಈ ಕಾರಣದ ನಿಮಿತ್ತ ಆ ಡ್ರೈವರ್ನ ಏನು ಮಾಡಿದ್ದಾರೆ? ಕೊಂದುಬಿಟ್ಟಿದ್ದಾರೆ. ನಿಜನಾ? ಆ ಗೋಹತ್ಯೆ ಮಾಡಿರುವಂತಹದ್ದು ತಪ್ಪೋ ಸರಿನೋ ಅನ್ನುವಂತಹದನ್ನು ಪಕ್ಕಕ್ಕೆ ಇಟ್ಬಿಡೋಣ ಸ್ವಲ್ಪ ಹೊತ್ತು. ಇವಾಗ ಈ ಡ್ರೈವರನ್ನು ಕೊಂದಿರುವಂತಹ ತಪ್ಪ ಸರಿನಾ ಅಂತ ಹೇಳಿ, ತಪ್ಪ? ಅದಕ್ಕಿಂತ ದೊಡ್ಡ ಹಿಂಸೆನೇನಾ? ಡ್ರೈವರನ್ನು ಕೊಲ್ಲುವಂತಹದ್ದು ಪ್ರಾಣ ಹಿಂಸೆ ಅಲ್ವಾ? ಮನುಷ್ಯನನ್ನು ಕೊಲ್ಲುವಂತಹದ್ದು ಪ್ರಾಣ ಹಿಂಸೆ ಅಲ್ವಾ? ಅಲ್ಲಿರುವಂಥ ಹಸುವನ್ನು ಕೊಲ್ಲುವಂತಹದ್ದು ಪ್ರಾಣ ಹಿಂಸೆನಾ ಇಲ್ವಾ ಅನ್ನುವಂತಹದನ್ನು ಪಕ್ಕಕ್ಕಿಡಿ. ಮನುಷ್ಯರನ್ನು ಕೊಲ್ಲುವಂತಹದ್ದು ಎಷ್ಟು ದೊಡ್ಡ ತಪ್ಪು? ದೇವರು ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಹಲವಾರು ಕಡೆ ಹೇಳಿದ್ದಾರೆ, ನರಹತ್ಯೆ ಮಾಡಬಾರದು ಅಂತ ಹೇಳಿ. ಹೌದಾ? ಕೋಳಿಯನ್ನು ಕೊಲ್ಲಬಾರದು ಅಂತ ಸತ್ಯವೇದದಲ್ಲಿ ಎಲ್ಲೂ ಹೇಳಿಲ್ಲ. ಹೇಗೆ ತಪ್ಪಾಗುತ್ತೆ ಮತ್ತೆ? ಇನ್ನೊಂದು ವಚನವನ್ನು ನೋಡೋಣ ಸತ್ಯವೇದದಲ್ಲಿ. ಕೀರ್ತನೆಗಳು 8ನೇ ಅಧ್ಯಾಯ 6ನೇ ವಚನ. ನೀನು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದ್ದಿ. ನೀನು ಎಲ್ಲ ಕುರಿದನಗಳನ್ನು ಮಾತ್ರವೇ ಅಲ್ಲದೆ ಕಾಡು ಮೃಗಗಳು, ಆಕಾಶ ಪಕ್ಷಿಗಳು, ಸಮುದ್ರದ ಮೀನುಗಳು, ಅದರಲ್ಲಿ ಸಂಚರಿಸುವ ಸಕಲ ವಿಧವಾದ ಜೀವಜಂತುಗಳು ಇವೆಲ್ಲವನ್ನು ಅವನಿಗೆ ಅಧೀನ ಮಾಡಿದ್ದೀಯಲ್ಲವೇ. ಪ್ರತಿ ಜೀವಿಯನ್ನು ಸಹ ದೇವರು ನಮ್ಮ ಕಂಟ್ರೋಲ್ ಕೊಟ್ಟಿದ್ದಾರಂತೆ. ನಮಗೆ ಆ ಜೀವಿಯ ಮೇಲೆ ಅಥಾರಿಟಿ ಕೊಟ್ಟಿದ್ದಾರಂತೆ. ನಮ್ಮ ಆಹಾರಕ್ಕೋಸ್ಕರ ಕೊಟ್ಟಿದ್ದಾರಂತೆ. ಹೌದಾ? ಅಂದರೆ ಕೋಳಿಯನ್ನೋ ಮೇಕೆಯನ್ನೋ ನೀವು ಕೊಂದು ತಿನ್ನುವಂತಹದ್ದು ತಪ್ಪು ಅಂತ ಸತ್ಯವೇದದಲ್ಲಿ ಎಲ್ಲೂ ಹೇಳಿಲ್ಲ. ಓಕೆ, ಈಗ ಸಾಕಷ್ಟು ಜನರಿಗೆ ಪ್ರಶ್ನೆ ಇರುತ್ತೆ, ಹಾಗಿದ್ರೆ ಬ್ರದರ್ ತಿನ್ಬೋದಾ? ಚೆನ್ನಾಗಿ ತಿನ್ಬೋದು, ಖಂಡಿತವಾಗಿ ತಿನ್ಬೋದು. ಫುಡ್ ಚೈನ್ ಗೊತ್ತಾ ಪ್ರಿಯರೇ? ನಮಗೆ ಶಾಲೆಗಳಲ್ಲಿ ಮಕ್ಕಳಿಗೆ ಫುಡ್ ಚೈನ್ ಅನ್ನುವಂತಹ ಡಯಾಗ್ರಾಮ್ ಇರುತ್ತೆ ಅವರ ವಿಜ್ಞಾನದ ಟೆಕ್ಸ್ಟ್ ಬುಕ್ಗಳಲ್ಲಿ, ಸೈನ್ಸ್ ಟೆಕ್ಸ್ಟ್ ಬುಕ್ಗಳಲ್ಲಿ. ಏನೇನಿರುತ್ತೆ ಅದರಲ್ಲಿ? ಹುಲ್ಲಿರುತ್ತೆ, ಪ್ರಪ್ರಥಮವಾಗಿ ಗ್ರಾಸ್ ಇರುತ್ತೆ, ಹುಲ್ಲು. ಓಕೆ, ಆ ಹುಲ್ಲನ್ನು ಯಾವ ಜೀವಿ ತಿನ್ನುತ್ತೆ? ಗ್ರಾಸ್ ಹಾಪರ್, ಹುಳುಗಳು ಆ ಹುಲ್ಲಿನ ಮೇಲೆ ಆಧಾರಿತಗೊಂಡಿರುತ್ತೆ, ಅದನ್ನು ಆಹಾರವಾಗಿ ಸೇವನೆ ಮಾಡ್ತಿರುತ್ತೆ. ಈ ಹುಳುವನ್ನು ಇನ್ನೊಂದು ಜೀವಿ ತಿಂತಿರುತ್ತೆ. ಕಪ್ಪೆಯಂಥ ಜೀವಿಗಳು ಇರುತ್ತಲ್ವ, ಈ ಕಪ್ಪೆಯಂಥ ಜೀವಿಗಳು ಹುಳುಗಳನ್ನು ತಿಂದು ಜೀವನ ಮಾಡ್ತಿರುತ್ತೆ. ಈ ಹುಳುಗಳು ಯಾವುದನ್ನು, ಗ್ರಾಸ್ ಹಾಪರ್ ಎಲ್ಲ ಯಾವುದನ್ನು ತಿಂದು ಜೀವನ ನಡೆಸ್ತಿರುತ್ತೆ? ಹುಲ್ಲನ್ನು ತಿಂದು. ಹುಲ್ಲಿನ ಮೇಲೆ ಗ್ರಾಸ್ ಹಾಪರ್ ಡಿಪೆಂಡ್ ಆಗಿದೆ, ಆ ಗ್ರಾಸ್ ಹಾಪರ್ನ ಮೇಲೆ ಈ ಕಪ್ಪೆಗಳು ಡಿಪೆಂಡ್ ಆಗಿದೆ. ಈ ಕಪ್ಪೆಗಳನ್ನು ತಿನ್ನುವಂತಹ ಜೀವಿಗಳು ಹಾವಿನಂಥ ಜೀವಿಗಳಿರುತ್ತೆ. ಕೆಲವು ಹಾವುಗಳು ಕಪ್ಪೆಗಳನ್ನು ತಿನ್ನುತ್ತೆ ಚೆನ್ನಾಗಿ, ಹಾವುಗಳು ಡಿಪೆಂಡ್ ಆಗಿದೆ. ಹಾಗಾದರೆ ಹಾವಿನ ಮೇಲೆ ಇನ್ನೂ ಹದ್ದಿನಂತಹ ಜೀವಿಗಳು ಡಿಪೆಂಡ್ ಆಗಿದೆ. ಆ ಸೈಕಲ್ ನೋಡಿದ್ರೆ ಒಂದು ಸಾರಿ ನೀವು, ದೇವರು ಎಷ್ಟು ಚೆನ್ನಾಗಿ ಪ್ರಕೃತಿಯನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಜೀವಿ ಇಲ್ಲದೆ ಇನ್ನೊಂದು ಜೀವಿ ಬದುಕಲಿಕ್ಕೆ ಆಗೋದಿಲ್ಲ.
ಯಾವತ್ತಾದರೂ ಹುಲ್ಲು ತಿನ್ನಿಸಿ ಸಿಂಹಕ್ಕೆ ನೋಡಿ ಒಂದು ಸರಿ ತಿನ್ನುತ್ತಾ ಅಂತ. ತರಕಾರಿ ತೊಗೊಂಡು ಬಂದಿದ್ದೀನಿ, ಕ್ಯಾರೆಟ್ ಪಲ್ಯ ಮಾಡ್ಕೊಂಡು ಬಂದಿದ್ದೀನಿ, ತಿನ್ನು ಅಂತ ಹೇಳಿ ತಿನ್ನುತ್ತಾ? ಆ ಸೈಕಲನ್ನು ದೇವರು ಕರೆಕ್ಟಾಗಿ ಇಟ್ಟಿರೋದಕ್ಕೆ ಪ್ರತಿ ಜೀವಿಯೂ ಸಹ ಭೂಮಿಯ ಮೇಲೆ ಬದುಕಿ ಮುಂದೆ ಹೋಗ್ತದೆ. ಹೌದಾ? ಅದಿಲ್ಲದೆ ಹೋಯಿತು ಅಂತ ಅಂದ್ಕೊಳ್ಳಿ. ಒಂದು ವೇಳೆ ದೇವರು ಸಿಂಹಗಳನ್ನು, ಹುಲಿಗಳನ್ನು, ಚಿರತೆಗಳನ್ನೆಲ್ಲ ತೆಗೆದುಬಿಟ್ರು ಪೂರ್ತಿಯಾಗಿ, ಪ್ರಾಣಿಗಳನ್ನು ತಿನ್ನುವಂತಹ ಎಲ್ಲ ಜೀವಿಗಳು ಯಾವುದೂ ಇಲ್ಲ, ಸಿಂಹ, ಹುಲಿ, ಚಿರತೆ ಯಾವುದೂ ಇಲ್ಲ, ನರಿಗಳು ಯಾವುದೂ ಇಲ್ಲ, ಎಲ್ಲವನ್ನು ತೆಗೆದುಬಿಟ್ರು ಅಂತ ಅಂದ್ಕೊಳ್ಳಿ. ಜಿಂಕೆಗಳ ಸಂಖ್ಯೆ ಎಷ್ಟಾಗೋಗುತ್ತೆ ಗೊತ್ತಾ? 2 ವರ್ಷ 3 ವರ್ಷ ಬಿಟ್ಬಿಡಿ. ಮನುಷ್ಯರಿಗಿಂತ ಹೆಚ್ಚಾಗಿ ಜಿಂಕೆಗಳು ಜಾಸ್ತಿಯಾಗಿ ಊರಿಗೆಲ್ಲ ಬಂದು ನಿಮ್ಮ ಮನೆಯಲ್ಲೇ ವಾಸ ಮಾಡುತ್ತೆ. ಅಷ್ಟಾಗೋಗುತ್ತೆ. ಆ ದೇವರು ಈಕೋಲಾಜಿಕಲ್ ಬ್ಯಾಲೆನ್ಸನ್ನು ಎಷ್ಟು ನೀಟಾಗಿ ಏರ್ಪಡಿಸಿದ್ದಾರೆ ಅಂತ ಹೇಳಿದ್ರೆ, ಒಂದು ಜೀವಿಯನ್ನು ತಿಂದು ಇನ್ನೊಂದು ಜೀವಿ ಬದುಕಬೇಕು, ಆ ಜೀವಿಯನ್ನು ತಿಂದು ಇನ್ನೊಂದು ಜೀವಿ ಬದುಕಬೇಕು. ದೇವರು ಇಷ್ಟು ನೀಟಾಗಿ ಚೈನನ್ನು ಇಟ್ಟಿದ್ರೆ, ನಾನು ಆಗಲೇ ಹೇಳಿದೆ, ನೀವು ನಾನ್ ವೆಜ್ ತಿನ್ನುವಂತಹದ್ದು ತಪ್ಪಲ್ಲ, ಆದರೆ ತಿನ್ನುವಂತಹ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ನಿಮ್ಮ ದೇವರು ಕರುಣಾಮಯರಲ್ವಾ, ನೀವು ಯಾಕೆ ತಿಂತೀರಾ ಅಂತ ಹೇಳಿದ್ರೆ ಅದು ತಪ್ಪು. ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ನಿಮಗೆ ಗೊತ್ತಿರಬೇಕಲ್ವಾ? ಅದಕ್ಕೋಸ್ಕರ ಈ ಸಂದೇಶವನ್ನು ನೋಡ್ತಿದ್ದೀವಿ. ಯಾಕೆಂದರೆ ಯಾವ ಸತ್ಯವೇದದಲ್ಲಿ ಒಂದಷ್ಟು ಲಿಸ್ಟನ್ನು ಬರ್ಸಿದ್ದಾರೆ ದೇವರು. ಹೊಟ್ಟೆ ಕಿಚ್ಚಬಾರ್ದು, ದ್ವೇಷ ಕಟ್ಕೋಬಾರ್ದು, ಕ್ರೋಧ ಇಟ್ಕೋಬಾರ್ದು, ಹೌದಾ, ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ಮಾಡಬಾರ್ದು. ನಾವು ಇದನ್ನೆಲ್ಲ ತಪ್ಪು ಪಾಪಗಳಿಂದ ತೆಗೆದುಬಿಟ್ಟು ಚಿಕನ್ ತಿನ್ನುವಂತಹ ತಪ್ಪು, ಮಟನ್ ತಿನ್ನುವಂತಹ ತಪ್ಪು, ಮೀನು ತಿನ್ನುವಂತಹ ತಪ್ಪು, ಇದರ ಹಿಂದೆ ಬಿದ್ವಿ ಅಂತ ಅಂದ್ಕೊಳ್ಳಿ. ಚಿಕ್ಕ ಚಿಕ್ಕ ವಿಚಾರಗಳ ಹಿಂದೆ ಬಿದ್ವಿ ಅಂತ ಅಂದ್ಕೊಳ್ಳಿ. ಆ ದೊಡ್ಡ ದೊಡ್ಡದನ್ನು ಮಿಸ್ ಮಾಡ್ಕೊಳ್ತೀವಿ. ಇದೇ ಮುಖ್ಯನೇನೋ ಅಂತ ಹೇಳಿ ಅದನ್ನೆಲ್ಲ ಗಾಳಿಗೆ ಬಿಟ್ಬಿಡ್ತೀವಿ. ಅದಕ್ಕೋಸ್ಕರನೇ ಈ ಸಂದೇಶವನ್ನು ಆಲೋಚನೆ ಮಾಡಿ ನೋಡ್ತಿದ್ದೀವಿ. ಹೌದಾ? ಓಕೆ, ಇದಿಷ್ಟೊತ್ತು ಸಹ ಹೇಳಿರುವಂತಹ ನಿಮ್ಮ ನೆನಪಲ್ಲಿ ಇದೆಯಲ್ವಾ? ಪ್ರಾಣಿಗಳನ್ನು ತಿನ್ನುವಂತಹ ತಪ್ಪ ಸರಿನಾ? ತಪ್ಪಲ್ಲ ಅಂತ ಹೇಳಿ ಇವಾಗವರೆಗೂ ಆಲೋಚನೆ ಮಾಡಿ ನೋಡಿದ್ದೀವಿ. ಓಕೆ, ಈಗ ಇನ್ನೊಂದು ವಚನವನ್ನು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ, ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 38ನೇ ವಚನ. ಹೇಗೆಂದರೆ, ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ. ಇಷ್ಟಕ್ಕೂ ಜಲಪ್ರಳಯ ಏನಕ್ಕೋಸ್ಕರ ತೊಗೊಂಡು ಬಂದ್ರಂತೆ ದೇವರು? ಅಲ್ಲಿ ಕೆಳಗಡೆ ರೀಸನನ್ನು ಕೊಟ್ಟಿದ್ದಾರೆ. ಏನಕ್ಕೋಸ್ಕರ ತೊಗೊಂಡು ಬಂದ್ರಂತೆ? ಸೇರಿದ ದಿನದ ತನಕ ಜನ ಏನು ಮಾಡ್ತಿದ್ರಂತೆ? ಜನರು ಉಣ್ಣುತ್ತಾ, ಕುಡಿಯುತ್ತಾ, ಮದುವೆ ಮಾಡಿಕೊಡುತ್ತಾ ಇದ್ದು. ಹೌದಾ? ಏನೇನು ಮಾಡ್ತಿದ್ರಂತೆ? ಇನ್ನೊಂದು ಸಾರಿ ಹೇಳ್ತೀರಾ? ಆ 4 ಪದಗಳನ್ನು ಇನ್ನೊಂದು ಸಾರಿ ಓದೋಣ. ಉಣ್ಣುತ್ತಾ, ಕುಡಿಯುತ್ತಾ, ಮದುವೆ ಮಾಡಿಕೊಡುತ್ತಾ. ಹಾಗಾದರೆ ಜಲಪ್ರಳಯ ತರಲಿಕ್ಕೆ ಒಂದು ಕಾರಣ ಏನಂತೆ? ಫಸ್ಟ್ ಕಾರಣ ಏನಂತೆ? ಇಲ್ಲಿ ರೀಸನ್ ಮೆನ್ಷನ್ ಮಾಡಿರೋದ್ರಲ್ಲಿ ಫಸ್ಟ್ ಏನು ಮೆನ್ಷನ್ ಮಾಡಿದ್ದಾರೆ? ಉಣ್ಣುತ್ತಾ ಅಂದರೆ ತಿನ್ನುತ್ತಾನೆ ಏನಲ್ವಾ? ತಿನ್ನುತ್ತಾ. ಇಷ್ಟೊತ್ತು ನಾವೇನು ಮಾತಾಡ್ಕೊಂಡ್ವಿ? ತಿನ್ಬೋದು, ತಿನ್ನುವಂತಹ ತಪ್ಪಲ್ಲ ಅಂತ ಮಾತಾಡ್ಕೊಂಡ್ವಿ. ಆದರೆ ದೇವರು ಇಲ್ಲೇನು ಹೇಳ್ತಿದ್ದಾರೆ? ಜಲಪ್ರಳಯ ನಾನು ಏನಕ್ಕೋಸ್ಕರ ತೊಗೊಂಡು ಬಂದೆ? ಇವರೆಲ್ಲ ತಿಂತಾ ಇದ್ರು, ಅದಕ್ಕೋಸ್ಕರ ತೊಗೊಂಬಂದೆ ಅಂತಿದ್ದಾರೆ ದೇವರು. ಏನಕ್ಕೋಸ್ಕರ ತೊಗೊಂಬಂದೆ ಜಲಪ್ರಳಯವನ್ನು? ಇವರೆಲ್ಲ ತಿಂತಾ ಇದ್ರು. ಇಷ್ಟೊತ್ತು ನಾವು ಆಲೋಚನೆ ಮಾಡಿರುವಂಥದ್ದು ಏನು? ತಿನ್ನುವಂತಹದ್ದು ತಪ್ಪಲ್ಲ, ಪಾಪ ಅಲ್ಲ. ಆದರೆ ದೇವರು ಏನಂತಿದ್ದಾರೆ? ಇವರೆಲ್ಲ ತಿಂತಿರೋದಕ್ಕೋಸ್ಕರನೇ ನಾನು ಜಲಪ್ರಳಯ ತೊಗೊಂಬಂದೆ. ಅಂದರೆ ನಾವು ದೇವರು ಜಲಪ್ರಳಯ ತೊಗೊಂಡು ಬರುವಂತಹ ಕಾರಣಗಳಲ್ಲಿ ಒಂದು ಕಾರಣ ಏನಂತೆ? ತಿಂತಾ ಇದ್ರು ಜನ. ಇವಾಗ ಹೇಳಿ, ತಿನ್ನುವಂತಹ ತಪ್ಪ ಸರಿನಾ? ತಿನ್ನುವಂಥದ್ದು ಸರಿನಾ ತಪ್ಪ? ದೇವರು ಸತ್ಯವೇದದಲ್ಲಿ ನೀವು ತಿಂತಿದ್ರಿ, ನಾನು ಅದಕ್ಕೋಸ್ಕರನೇ ಜಲಪ್ರಳಯ ತೊಗೊಂಬಂದೆ ಅಂತಿದ್ದಾರೆ. ಏನಿದ್ರ ಅರ್ಥ ಏನು ಇಷ್ಟಕ್ಕೂ? ಇನ್ನೊಂದು ವಚನವನ್ನು ನೋಡೋಣ. ಆ ವಚನ ಓದಿದಾಗ ಇನ್ನೂ ಏನಾದರೂ ಸ್ಪಷ್ಟವಾಗಿ ಅರ್ಥ ಆಗುತ್ತಾ ಅಂತ ಹೇಳಿ ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 9ನೇ ವಚನ. ಇದಲ್ಲದೆ ಅವರ ಊಟವೇ ಅವರಿಗೆ ಉರ್ಲು ಬೋನು. ಇದಲ್ಲದೆ ಅವರ ಊಟ ಏನಂತೆ? ಊಟ ಏನಂತೆ ನಮಗೆ? ಉರ್ಲು, ಬೋನು. ಹೌದಾ? ಎಡತಡೆಯೂ ಶಿಕ್ಷೆಯೂ ಆಗಲಿ. ಊಟ ಏನಾಗೋಗುತ್ತಂತೆ ಮನುಷ್ಯರಿಗೆ? ಉರ್ಲು. ಇಸ್ಕರಿಯೋತ ಯೂದ ಏನನ್ನು ಹಾಕ್ಕೊಂಡು ಸತ್ತೋದ್ರು ಅಂತ ಹೇಳಿ ಸತ್ಯವೇದದಲ್ಲಿ ಏನು ಓದ್ಕೊಳ್ತೀವಿ ನಾವು? ಉರುಳು, ನೇಣನ್ನು ಉರುಳು ಅಂತ ಹೇಳಿ ಕರಿತೀವಿ. ಹೌದಾ? ಇಸ್ಕರಿಯೋತ ಯೂದನು ಉರುಳನ್ನು ಹಾಕಿಕೊಂಡು ಮರಣಿಸಿದರು ಅಂತ ಹೇಳಿ ಸತ್ಯವೇದದಲ್ಲಿ ನಾವು ಓದ್ಕೊಳ್ತೀವ? ಹಾಂ, ಇಲ್ಲೂ ಅದನ್ನು ಹೇಳ್ತಿದ್ದಾರೆ. ನಮ್ಮ ಊಟ ನಮಗೇನಂತೆ? ನೇಣು ಹಗ್ಗ. ನಿಜನ? ಆ ಊಟ ನಮಗೆ ಬೋನು, ನೇಣು ಹಗ್ಗ.
ಓಕೆ, ಈ ಹಿಂದೆ ಓದಂತಹ ಎರಡು ರೆಫರೆನ್ಸ್ಗಳು ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ನಾವು ಓದಂತಹದ್ದು ಮತ್ತು ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದಂತಹದ್ದು. ಈ ಎರಡೂ ರೆಫರೆನ್ಸಲ್ಲಿ ಏನು ಓದ್ಕೊಂಡ್ವಿ ನಾವು? ಏನಂದ್ರು ದೇವರು ಮತ್ತಾಯನು ಬರೆದ ಸುವಾರ್ತೆಯಲ್ಲಿ? ನೋಹನ ಕಾಲದಲ್ಲಿ ಪ್ರಳಯ ಏನಕ್ಕಂತೆ ತೊಗೊಂಡು ಬಂದಿದ್ದ ದೇವರು? ಜನ ತಿಂತಾ ಇದ್ರು, ಹೌದಾ? ನೆಕ್ಸ್ಟ್ ಈ ವಚನದಲ್ಲಿ ನಾವು ಓದಿದ್ದು ಏನು ಅರ್ಥ ಆಯಿತು ನಮಗೆ? ಊಟ ಏನಾಗುತ್ತೆ ಜನರಿಗೆ? ಉರುಳು, ನೇಣು, ಹಗ್ಗ. ಇಷ್ಟಕ್ಕೂ ತಿನ್ನುವಂತಹದ್ದು ಸರಿನಾ ತಪ್ಪ? ಇದನ್ನೆಲ್ಲ ನೋಡಿದಾಗ ತಿನ್ನುವಂತಹದ್ದು ಸರಿನಾ ತಪ್ಪ? ಇಲ್ಲಿ ನಾನ್ ವೆಜ್ ತಿನ್ನಬೇಕಾ ವೆಜ್ ತಿನ್ನಬೇಕಾ ಅನ್ನುವಂತಹದ್ದು ಪ್ರಶ್ನೆ ಅಲ್ಲ, ತಿನ್ನುವಂತಹದ್ದೇ. ನಾನ್ ವೆಜ್ಜು ಎಲ್ಲ ಸೇರಿ ಕೇಳ್ತಿದ್ದಾರೆ ದೇವರು. ತಿನ್ನುವಂತಹದ್ದು ಸರಿನಾ ತಪ್ಪ? ಬೆಳಿಗ್ಗೆ ಟಿಫಿನ್ ಮಾಡ್ಕೊಂಡು ಬಂದ್ವಾ ನಾವು? ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದ್ವಾ? ತಪ್ಪ ಸರಿನಾ ಮಾಡ್ಕೊಂಡು ಬಂದಿದ್ದು? ಮತ್ತು ಏನಕ್ಕೋಸ್ಕರ ದೇವರು ತಪ್ಪು ಅಂದಿದ್ದಾರೆ? ತಿಂತಾ ಇದ್ದಿದ್ದಕ್ಕೆ ನೋಹನ ಕಾಲದಲ್ಲಿ ಜಲಪ್ರಳಯವನ್ನು ತೊಗೊಂಡು ಬಂದೆ ಅಂತ ಏನಕ್ಕೋಸ್ಕರ ಮಾತಾಡಿದ್ದಾರೆ? ಒಂದು ತಾಯಿ ಮಗನನ್ನು ಶಾಲೆಗೆ ಕಳಿಸ್ಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆನೇ ಎದ್ದು ಬ್ರೇಕ್ಫಾಸ್ಟ್ ರೆಡಿ ಮಾಡಿ, ಹೌದಾ? ಆ ಬ್ರೇಕ್ಫಾಸ್ಟನ್ನು ಮಗನಿಗೆ ತಿನ್ನಿಸಿ, ಅದಾದಮೇಲೆ ಲಂಚ್ ಬಾಕ್ಸ್ ರೆಡಿ ಮಾಡಿ, ಅದಾದಮೇಲೆ ಸ್ನ್ಯಾಕ್ಸ್ ಬ್ರೇಕ್ಸ್ಗೆ ಏನಾದರೂ ಬಿಟ್ಟರೆ ಆ ಸ್ನ್ಯಾಕ್ಸ್ ಮತ್ತೆ ರೆಡಿ ಮಾಡಿ, ಇಷ್ಟನ್ನೆಲ್ಲ ರೆಡಿ ಮಾಡಿ ಕಳಿಸುವಂತಹದ್ದು ಏನಕ್ಕೋಸ್ಕರ? ತಿನ್ಕೊಂಡು ಜೊತೆಲಿ ಏನು ಮಾಡ್ಕೊಂಬರಲಿ ಅಂತ? ತಿನ್ಕೊಂಡು ಓದ್ಕೊಂಡು ಬರಲಿ ಅಂತ. ಈ ಮಗು ತಿನ್ಕೊಂಡು ಸುತ್ತಾಡಿಕೊಂಡು ಬಂತು ಅಂತ ಅಂದ್ಕೊಳ್ಳಿ, ಅದೇನು ತಪ್ಪ ಸರಿನಾ? ತಿನ್ಕೊಂಡು ಸುತ್ತಕೊಂಡು ಓಡಾಡಿಕೊಂಡು ಊರು ತುಂಬ ಓಡಾಡ್ಕೊಂಡು ಬಂತು ಅಂತ ಅಂದ್ಕೊಳ್ಳಿ, ಅದು ಸರಿನಾ ತಪ್ಪ? ತಪ್ಪು. ಅದೇ ಶಾಲೆಗೆ ಹೋಗಿ ತಿನ್ಕೊಂಡು ಓದ್ಕೊಂಡು ಬಂದಿದ್ರೆ ಸರಿ. ಅದೇ ತಿನ್ಕೊಂಡು ಸುತ್ತಾಡ್ಕೊಂಡು ಬಂದರೆ ಇವಾಗ ಯಾವ್ದು ತಪ್ಪು ಯಾವ್ದು ಸರಿ ಅಂತ ನಮ್ಗೆ ಅರ್ಥ ಆಗಿರಬೇಕಲ್ವ, ಹೌದಾ? ಬ್ರೇಕ್ಫಾಸ್ಟ್ ಮಾಡಿಕೊಟ್ಟಿರುವಂತಹದ್ದೇ ತಿನ್ನಲಿಕ್ಕೋಸ್ಕರ, ಲಂಚನ್ನು ಪ್ರಿಪೇರ್ ಮಾಡಿ ಕಳಿಸಿರುವಂತಹದ್ದೇ ತಿನ್ನಲಿಕ್ಕೋಸ್ಕರ, ಸ್ನ್ಯಾಕ್ಸನ್ನೆಲ್ಲ ಕೊಟ್ಟು ಕಳಿಸಿರುವಂತಹ ತಿನ್ನಲಿಕ್ಕೋಸ್ಕರ, ತಿಂದು ಟೀಚರ್ ಹೇಳಿರುವಂತಹ ಪಾಠಗಳನ್ನೆಲ್ಲ ಕರೆಕ್ಟಾಗಿ ಕೇಳಿ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡ್ಲಿ ಅಲ್ವಾ ಅನ್ನುವಂತಹದ್ದಲ್ವಾ ಅದರ ಹಿಂದೆ ಇರುವಂತಹ ಉದ್ದೇಶ? ಹೌದು. ಅದನ್ನು ಹೊರತುಪಡಿಸಿ ಲಂಚ್ ಟೈಮ್ಗೆ ಲಂಚ್ ತಿಂದು, ಬ್ರೇಕ್ಫಾಸ್ಟ್ ಟೈಮ್ಗೆ ಬ್ರೇಕ್ಫಾಸ್ಟ್ ತಿಂದು, ಸ್ನ್ಯಾಕ್ಸ್ ಟೈಮ್ಗೆ ಸ್ನ್ಯಾಕ್ಸ್ ತಿಂದು ಊರೆಲ್ಲ ಸುತ್ತಾಡ್ಕೊಂಡು ಬಂತು, ಶಾಲೆಗೆ ಹೋಗಿಲ್ಲ ಅಂತ ಅಂದ್ಕೊಳ್ಳಿ, ಅದು ತಪ್ಪು. ಇಲ್ಲಿ ದೇವರು ಅದನ್ನೇ ಹೇಳ್ತಿದ್ದಾರೆ. ನಾವು ಬೆಳಿಗ್ಗೆ ಟಿಫಿನ್ ಮಾಡ್ಕೊಂಡು ಬಂದ್ವಾ? ತಪ್ಪೇ ಅಲ್ಲ, ಟಿಫಿನ್ ಕೊಟ್ಟಿರುವಂತಹದ್ದೇ ದೇವರು. ಮಾಡ್ಕೊಂಡು ಬಂದು ಇಲ್ಲಿ ಏನು ಮಾಡ್ತಿದ್ವಿ ಅನ್ನುವಂಥದ್ದೇ ಪ್ರಶ್ನೆ. ಇಲ್ಲಿ ಕುತ್ಕೊಂಡು ನಿದ್ರೆ ಮಾಡಿದ್ವಿ ಅಂತ ಅಂದ್ಕೊಳ್ಳಿ, ಅದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದೇನು? ಪಾಪ. ಏನು? ಪಾಪ, ತಪ್ಪು. ಅದೇ ಇಲ್ಲಿ ಬಂದು ವಾಕ್ಯವನ್ನು ಇಂಟ್ರೆಸ್ಟಾಗಿ ಕುತ್ಕೊಂಡು ಕೇಳಿ ಬರ್ಕೊಂಡು ಮತ್ತೆ ಮನೆಗೆ ಹೋಗಿ ಅದರಂತೆ ನಡೆಯುವುದಕ್ಕೆ ಪ್ರಯತ್ನ ಪಟ್ವಿ ಅಂತ ಅಂದ್ಕೊಳ್ಳಿ, ಅದೇನು? ಸರಿ. ಎಷ್ಟು ಚೆನ್ನಾಗಿದೆ ನೋಡಿ. ತಿಂದಿರುವಂತಹದ್ದು ಒಂದೇ ಬ್ರೇಕ್ಫಾಸ್ಟ್, ತಿಂದಿರುವಂತಹದ್ದು ಒಂದೇ ರೀತಿಯಾಗಿರುವಂಥ ಟಿಫಿನ್. ಒಬ್ಬರು ಬಂದು ನಿದ್ರೆ ಮಾಡಿದ್ರೆ ಅದು ತಪ್ಪು, ಒಬ್ಬರು ಬಂದು ವಾಕ್ಯ ಕೇಳಿದ್ರೆ ಅದು ಸರಿ. ಫ್ಯಾಕ್ಟ್ರಿಗಳಿಗೆ, ಕಂಪನಿಗೆ, ಕೆಲಸಗಳಿಗೆ ಹೋಗುವಂತಹ ನಿಮಗೆ ಗೊತ್ತಿರುತ್ತೆ, ಒಂದು ನಿಮ್ಮ ಕಂಪನಿನೋ ಅಥವಾ ನಿಮ್ಮ ಫ್ಯಾಕ್ಟ್ರಿನೋ ನಿಮ್ಮನ್ನೆಲ್ಲಾದರೂ ಹೊರಗಡೆ ಕಳಿಸ್ತು ಅಂತ ಅಂದ್ಕೊಳ್ಳಿ, ಕೆಲಸದ ನಿಮಿತ್ತ, ಫ್ಯಾಕ್ಟ್ರಿಯ ಕೆಲಸದ ನಿಮಿತ್ತ ಹೊರಗಡೆ ಕಳಿಸ್ತು ಅಂತ ಅಂದ್ಕೊಳ್ಳಿ. ಆ ಎಕ್ಸ್ಪೆನ್ಸನ್ನು ಯಾರು ಇನ್ಕರ್ ಮಾಡ್ತಾರೆ? ಅಂದರೆ ಆ ಖರ್ಚನ್ನು ಯಾರು ಹೊರ್ತಾರೆ? ನಿಮ್ಮ ಕಂಪನಿಯವರೇ ಹೊರ್ತಾರಲ್ವ, ನಿಮ್ಮ ಫ್ಯಾಕ್ಟ್ರಿಯವರೇ ಹೊರ್ತಾರಲ್ವ. ಕಂಪನಿ ಕೆಲಸದ ನಿಮಿತ್ತ ನೀವು ಹೊರಗಡೆ ಹೋದರೆ, ನೀವು ಕಂಪನಿ ಕೆಲಸದ ನಿಮಿತ್ತ ಅಂತ ಅಂದ್ಕೊಂಡು ನಿಮ್ಮ ಕೆಲಸಕ್ಕೆಲ್ಲ ನೀಟಾಗಿ ಹೋಗಿ ಹೊರದೇಶದಲ್ಲಿ ಒಂದು 2 ದಿನ ಟ್ರಿಪ್ ಇದ್ದು ಬಂದ್ರಿ ಅಂತ ಅಂದ್ಕೊಳ್ಳಿ, ಒಂದು 2 ಲಕ್ಷ ರೂಪಾಯಿ ಬಿಲ್ ಆಗಿದೆ. ಇವಾಗ ಅದನ್ನು ಯಾರು ಹೊರಬೇಕು? ಆ ಖರ್ಚನ್ನು ಯಾರು ಹೊರಬೇಕು? ಕಂಪನಿ ಕಳಿಸಿದ್ರು, ನೀವು ಕಂಪನಿಯ ಕೆಲಸದ ಮೇಲೆ ಹೋದ್ರಿ. ಆದರೆ ಆ ಕಂಪನಿ ಕೆಲಸಕ್ಕೆ ಮೀರಿ ನಿಮಗಿಷ್ಟ ಬಂದಂತೆ ನೀವು ಟ್ರಿಪ್ ಹೋಗಿ ನೀವು ಎಂಜಾಯ್ ಮಾಡಿ ಬಂದ್ರಿ ಅಂತ ಅಂದ್ಕೊಳ್ಳಿ, ಅದಕ್ಕೊಂದು 2 ಲಕ್ಷ ರೂಪಾಯಿ ಖರ್ಚಾಗಿದೆ. ಅದನ್ನು ಯಾರು ಕೊಡಬೇಕು? ನೀವೇ ಕೊಡಬೇಕಲ್ವ, ಕಂಪನಿ ಕೊಡೋದಿಲ್ಲ ಅಲ್ವಾ. ನೀವು ಕಂಪನಿಯ ಕೆಲಸದ ನಿಮಿತ್ತ ಹೊರಗಡೆ ಹೋದರೆ ಕಂಪನಿಯ ಬಾಧ್ಯತೆ ಅದನ್ನು ನೋಡ್ಕೊಳ್ಳುವಂತಹದ್ದು, ಖರ್ಚನ್ನು ನೋಡ್ಕೊಳ್ಳುವಂತಹದ್ದು ಬಾಧ್ಯತೆ, ನಿಮ್ಮನ್ನು ನೋಡ್ಕೊಳ್ಳುವಂತಹದ್ದು ಕಂಪನಿಯ ಬಾಧ್ಯತೆ. ನೀವು ನಿಮ್ಮ ಸ್ವಂತ ಕೆಲಸಗಳಿಗೆ ಹೊರಗಡೆ ಹೋದ್ರಿ ಅಂತ ಅಂದ್ಕೊಳ್ಳಿ, ಅದನ್ನು ನೋಡ್ಕೊಳ್ಳುವಂತಹದ್ದು ಕಂಪನಿಯ ಬಾಧ್ಯತೆ ಖಂಡಿತವಾಗಲೂ ಅಲ್ಲ. ಇದರಿಂದ ನಮಗೇನು ಅರ್ಥ ಆಗ್ತದೆ? ಪ್ರಿಯರೇ, ದೇವರು ನಮ್ಮನ್ನು ಭೂಮಿಯ ಮೇಲೆ ಕಳಿಸಿದ್ದಾರೆ. ನಮಗೆ ವೆಜ್ ಕೊಟ್ಟಿದ್ದಾರೆ, ನಾನ್ ವೆಜ್ ಕೊಟ್ಟಿದ್ದಾರೆ, ಮರೀನ್ ಫುಡ್ ಕೊಟ್ಟಿದ್ದಾರೆ, ಹೌದಾ? ಯಾವ್ಯಾವ ರೀತಿಯಾಗಿರುವಂತಹ ಕ್ಯೂಸಿನ್ ಬೇಕೋ ಎಲ್ಲವನ್ನೂ ಸಹ ಕೊಟ್ಟಿದ್ದಾರೆ ದೇವರು. ಯಾವ್ಯಾವ ರೀತಿಯಾಗಿರುವಂತಹ ಮೀಲ್ಸ್ ಬೇಕೋ ಎಲ್ಲವನ್ನೂ ಕೊಟ್ಟಿದ್ದಾರೆ ದೇವರು. ಇವಾಗ ಹೇಳಿ, ಇದನ್ನೆಲ್ಲ ತಿನ್ನುವಂತಹ ತಪ್ಪ? ನೀವು ದೇವರ ಕೆಲಸದ ಮೇಲಿದ್ದಾಗ, ದೇವರು ಇಷ್ಟಪಟ್ಟಂತೆ ನಡ್ಕೊಳ್ತಿರ್ಬೇಕಾದ್ರೆ, ಪ್ರಾರ್ಥನೆಗಳನ್ನು ಕರೆಕ್ಟಾಗಿ ಮಾಡ್ತಿರ್ಬೇಕಾದ್ರೆ, ವಾಕ್ಯಗಳನ್ನು ಕರೆಕ್ಟಾಗಿ ಕೇಳ್ತಿರ್ಬೇಕಾದ್ರೆ, ನ್ಯಾಯವಾಗಿ ನಡ್ಕೊಳ್ತಿರ್ಬೇಕಾದ್ರೆ ಇದನ್ನೆಲ್ಲ ತಿನ್ನುವಂತಹದ್ದು ತಪ್ಪಲ್ಲ. ಇದನ್ನೆಲ್ಲ ಕೊಟ್ಟಿರುವಂತಹದ್ದೇ ನಿಮಗೋಸ್ಕರ.
ಆದರೆ ನಮಗಿಷ್ಟ ಬಂದಂತೆ ನಾವು ಪ್ರಾರ್ಥನೆಗಳನ್ನು ಸ್ಕಿಪ್ ಮಾಡಿಕೊಂಡು, ಬೈಬಲ್ ಓದುವಂತಹದನ್ನು ಸ್ಕಿಪ್ ಮಾಡಿ, ವಾಕ್ಯ ಕೇಳುವಂತಹದನ್ನು ಸ್ಕಿಪ್ ಮಾಡಿ, ನಮಗಿಷ್ಟ ಬಂದಂತೆ ನಡ್ಕೊಂಡು, ದೇವರಿಗೆ ಇಷ್ಟ ಇಲ್ಲದೆ ಇರುವಂತಹ ಪಾಪಗಳನ್ನು, ಕೃತ್ಯಗಳನ್ನೆಲ್ಲ ಮಾಡಿಕೊಂಡು, ಸುಳ್ಳುಗಳನ್ನು ಹೇಳ್ಕೊಂಡು, ಇದು ಮಾಡಿಕೊಂಡು ಅದು ಮಾಡ್ಕೊಂಡಿದ್ವಿ ಅಂತ ಅಂದ್ಕೊಳ್ಳಿ. ಇವಾಗ ಆ ದೇವ್ರು ಮಾಡಿರುವಂತಹ ಸೃಷ್ಟಿಯಲ್ಲಿ ನಾವೇನು ತೊಗೊಂಡು ತಿಂತಿದ್ದೀವಲ್ವ, ತಿಂತಿರುವಂತಹ ಪ್ರತಿಯೊಂದೊಂದು ಪದಾರ್ಥಕ್ಕೂ ಸಹ ಲೆಕ್ಕ ಕೇಳ್ತಾರಂತೆ ದೇವರು. ಲೆಕ್ಕ ಕೊಡ್ಲಿಕ್ಕಾಗತ್ತಾ? ಲೆಕ್ಕ ಕೇಳಿದ್ರೆ ಕೊಡ್ಲಿಕ್ಕಾಗತ್ತಾ? ನಿಮ್ಮ ಕಂಪನಿಯ ಕೆಲಸದ ಮೇಲೆ ನೀವು ಹೊರಗಡೆ ಹೋದರೆ ನಿಮ್ಮ ಖರ್ಚನ್ನು ನೋಡ್ಕೊಳ್ಳುವಂತಹದ್ದು, ನಿಮ್ಮನ್ನು ನೋಡ್ಕೊಳ್ಳುವಂತಹದ್ದು ಕಂಪನಿಯ ಬಾಧ್ಯತೆ. ನಿಮ್ಮ ಕೆಲಸಗಳ ನಿಮಿತ್ತ ನೀವು ಹೊರಗಡೆ ಹೋದರೆ ಕಂಪನಿಯ ಬಾಧ್ಯತೆ ಅಲ್ಲ ಅದು ನೋಡ್ಕೊಳ್ಳುವಂತಹದ್ದು. ಈ ಭೂಮಿಯ ಮೇಲೂ ನಮ್ಮನ್ನು ದೇವರು ಕಳಿಸಿರುವಂತಹದ್ದು ನಾವು ದೇವರ ಕೆಲಸದಲ್ಲಿರಬೇಕು, ದೇವರು ಅಂದ್ಕೊಂಡಿರುವಂತೆ ಜೀವನ ಮಾಡಬೇಕು, ದೇವರು ಯಾವುದ್ಯಾವುದನ್ನೆಲ್ಲ ಇಷ್ಟಪಟ್ಟಿದ್ದಾರೋ ಅದನ್ನು ಮಾಡಬೇಕು, ಯಾವುದ್ಯಾವುದನ್ನೆಲ್ಲ ಇಷ್ಟಪಟ್ಟಿಲ್ವೋ ಅದನ್ನು ಮಾಡಬಾರ್ದು ಅಂತ ಅಲ್ವಾ? ಅದಕ್ಕೆ ಆಪೋಸಿಟಾಗಿ ನಾವು ಜೀವನ ಮಾಡಿದ್ವಿ ಅಂತ ಅಂದ್ಕೊಳ್ಳಿ. ನಾವು ತಿನ್ನುವಂತಹ ಪ್ರತಿಯೊಂದೊಂದು ಪದಾರ್ಥಕ್ಕೂ ಲೆಕ್ಕ ಕೇಳ್ತಾರೆ ಗೊತ್ತಾ ದೇವರು? ನಾವು ತಿನ್ನುವಂತಹ ಪ್ರತಿಯೊಂದೊಂದು ಪದಾರ್ಥವೂ ಸಹ ಪಾಪ ಅಂತ ಹೇಳಿ ಎಣಿಸಲ್ಪಡುತ್ತೆ ಗೊತ್ತಾ ದೇವರ ಮುಂದೆ? ಅದನ್ನೇ ನೀವು ನೋಡಿತ್ತು. ನೋಹನ ಕಾಲದಲ್ಲಿ ಇವರು ತಿಂತಿದ್ರು, ಕುಡಿತಿದ್ರು, ಕುಣಿತಿದ್ರು. ಹಾಗಾದರೆ ತಿನ್ನುವಂತಹ ತಪ್ಪ ಪ್ರಭು ಅಂತ ಹೇಳಿದ್ರೆ ತಪ್ಪೇ. ಯಾಕೆಂದರೆ ಇವ್ರು ಮಾಡ್ತಿರುವಂತಹದ್ದೇ ಅನಾಚಾರ ಕೃತ್ಯಗಳು. ಇಷ್ಟ ಬಂದಂತೆ ನಡ್ಕೊಳ್ತಿದ್ದಾರೆ, ಇಷ್ಟ ಬಂದಿರುವಂತಹ ಪಾಪಗಳನ್ನು ಮಾಡ್ತಿದ್ದಾರೆ. ಜೊತೆಯಲ್ಲಿ ಯಾವುದನ್ನು ಅನುಭವಿಸ್ತಾ ಪಾಪ ಮಾಡ್ತಿದ್ದಾರೆ? ದೇವರು ಕೊಟ್ಟಿರುವಂತಹ ಆಹಾರ, ದೇವರು ಕೊಟ್ಟಿರುವಂತಹ ನೀರು, ಇದೆಲ್ಲ ಪಾಪನೇ ಅಲ್ವಾ? ದೇವರು ಅದಕ್ಕೆ ಹೇಳ್ತಿರುವಂತಹದ್ದು. ನಾನು ಅಂದ್ಕೊಂಡಿರುವಂತೆ ಇವರು ಬದುಕಲಿಲ್ಲ ನೋಹನ ಕಾಲದಲ್ಲಿ, ಆದರೆ ನಾನು ಸೃಷ್ಟಿ ಮಾಡಿರುವಂತಹದ್ದೆಲ್ಲ ಅನುಭವಿಸ್ತಿದ್ರು. ನಾನು ಕೊಟ್ಟಿರುವಂತಹದನ್ನು ಯೂಸ್ ಮಾಡ್ತಾ ನಾನು ಕೊಟ್ಟಿರುವಂತಹದನ್ನು ಸೇವಿಸ್ತಾ ಇವ್ರಿಗೆ ಇಷ್ಟ ಬಂದಂತೆ ತಪ್ಪುಗಳನ್ನು, ಪಾಪಗಳನ್ನು ಮಾಡ್ಕೊಂಡು ಹೋಗ್ತಿದ್ದಾರಲ್ಲ, ಇದಕ್ಕೆ ನಾನು ಜಲಪ್ರಳಯ ತಂದಿತ್ತು ಅಂತಿದ್ದಾರೆ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ. ಹಾಗಾದರೆ ನಾವು ಈಗ ತಾನೇ ಓದಂತಹ ಮಾತಿನ ಅರ್ಥ ನಮಗೆ ಗೊತ್ತಾಯ್ತಾ? ಇಬ್ಬರು ವ್ಯಕ್ತಿಗಳು, ನೀವು ಒಂದೇ ಬೌಲಲ್ಲಿ ಒಂದು ಅಡುಗೆಯನ್ನು ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಅದು ಇಬ್ಬರು ವ್ಯಕ್ತಿಗಳಿಗೆ ನೀವು ಬಡಿಸಿದ್ದೀರಾ. ಒಬ್ಬರು ತಿಂದರು ಬೈಬಲ್ ಓದ್ತಿದ್ದಾರೆ, ಇನ್ನೊಬ್ಬರು ತಿಂದು ನಿದ್ರೆ ಮಾಡ್ತಿದ್ದಾರೆ. ತಿಂದಿರುವಂತಹದ್ದು ಒಂದೇ ಪಾತ್ರೆಯಲ್ಲಿರುವಂತಹದ್ದೇ, ಆದರೆ ಒಬ್ಬರಿಗೆ ಅದು ಸರಿ, ಇನ್ನೊಬ್ಬರಿಗೆ ಅದು ತಪ್ಪು. ಎಷ್ಟು ಚೆನ್ನಾಗಿ ತೀರ್ಪು ಮಾಡ್ತಿದ್ದಾರಲ್ವ ದೇವರು. ಸೆಮಿನಾರ್ ಟೈಮಲ್ಲಿ ಲಾಸ್ಟ್ ಡೇ ಬಿರಿಯಾನಿ ಮಾಡಿದ್ರು ಅಂತ ಅಂದ್ಕೊಳ್ಳಿ. ನಿಮಗೆ ಬಿರಿಯಾನಿ ಮಾಡಿದಾಗ ನಿಮಗೆ ಬಿರಿಯಾನಿ ಮಾಡಲಿಕ್ಕೋಸ್ಕರ ಕಟ್ ಮಾಡಿರುವಂತಹ ಕೋಳಿಗಳೆಲ್ಲ ಆನಂದ ಪಡ್ತಿರುತ್ತೆ. ಕಟ್ ಮಾಡುವುದಕ್ಕಿಂತ ಮುಂಚೆ ದೇವರ ಮಕ್ಕಳಿಗೋಸ್ಕರ ನಾವು ಬಲಿ ಆಗ್ತಿದ್ದೀವಿ ಅಂತ ಹೇಳಿ ಅವ್ರು 3 ದಿನ ಕೂತ್ಕೊಂಡು ವಾಕ್ಯ ಕೇಳಿದ್ದಾರೆ. ಖಂಡಿತವಾಗ್ಲೂ ಪರೀಕ್ಷೆಗೆ ರೆಡಿಯಾಗಿದ್ದಾರೆ. ಹಗಲು ರಾತ್ರಿ ಅನ್ನೋದೇ ಸತ್ಯವೇದ ಓದಿದ್ದಾರೆ. ಅಲ್ಲಿರುವಂತಹ ಮಕ್ಕಳಿಗೆಲ್ಲ ಸೇವೆ ಮಾಡಿದ್ದಾರೆ. ಎಷ್ಟೋ ಜನ ಕಸ ಗುಡಿಸಿದ್ದಾರೆ, ಎಷ್ಟೋ ಜನ ಚೇರ್ ಹಾಕಿದ್ದಾರೆ, ಎಷ್ಟೋ ಜನ ವಾಶ್ರೂಮ್ ಕ್ಲೀನ್ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿರುವಂತಹ ಜನರಿಗೆ ನಾವು ಬಲಿ ಆಗ್ತಿದ್ದೀವಿ ಅಂತ ಹೇಳಿ ಕೋಳಿಗಳ ಆನಂದ ಪಡುತ್ತಂತೆ. ಸತ್ಯವೇದದಲ್ಲಿ ನೋಡೋಣ ಆ ರೆಫರೆನ್ಸು ಸಹ. ಕೋಳಿಗಳ ಆನಂದ ಪಡುತ್ತಂತೆ. ನಿಮಗೆ ಊಟ ಹಾಕಬೇಕಂದ್ರೆ ದೇವರು ಆನಂದ ಪಡ್ತಾರಂತೆ. ಹೌದಾ? ನನ್ನ ಸೃಷ್ಟಿ ನನ್ನ ಮಕ್ಕಳಿಗೆ, ಈ ಥರದವ್ರಿಗೆ ನಿಜವಾಗ್ಲೂ ನಾನು ಸೃಷ್ಟಿ ಮಾಡಿರುವಂಥ ಆಹಾರ ಏನಕ್ಕೆ ಅಂತ ಹೇಳಿದರೆ ಈ ಥರದ ಮಕ್ಕಳಿಗೆ ಅಂತ ಹೇಳಿ ದೇವರು ಆನಂದ ಪಡ್ತಾರಂತೆ. ಹೌದಾ? ಅದೇ ಜಾಗದಲ್ಲಿ ಒಂದು ದೊಡ್ಡ ಫಂಕ್ಷನನ್ನು ಮಾಡಿ ಇಷ್ಟ ಬಂದಂತೆ ಕುಡಿದು ಕುಣಿದು ಕುಪ್ಪಳಿಸ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ಆ ಫಂಕ್ಷನಲ್ಲೂ ಚಿಕನ್ ಬಿರಿಯಾನಿ ಮಾಡ್ತಾರೆ. ಮಾಡಿಸಿ ಹಾಕಿದ್ರು ಅಂತ ಅಂದ್ಕೊಳ್ಳಿ. ಒಂದು 100-200 ಜನ ಇರ್ತಾರೆ. ಆ 100 kg 200 kg 50 kg ಚಿಕನ್ ಏನು ಕಟ್ ಮಾಡಿಸಿ ಹಾಕಿದ್ದಾರೆ. ಅಷ್ಟು ಕೋಳಿಗಳು ಪಾಪ ಸಾಯ್ಬೇಕಾದ್ರೆ ಅಳ್ತಿರುತ್ತವೆ. ಏನಂತ? ಅನ್ಯಾಯವಾಗಿ ಇಂಥ ನೀಚರಿಗೆ ಬಲಿಯಾಗಬೇಕಾಗಿರುವಂಥ ಪರಿಸ್ಥಿತಿ ಬಂತಲ್ವ ನಮಗೆ? ಅನ್ಯಾಯವಾಗಿ ಇಂಥ ನೀಚರಿಗೆ ಬಲಿಯಾಗಬೇಕಾಗಿರುವಂತಹ ಪರಿಸ್ಥಿತಿ ಬಂತಲ್ವ ನಮಗೆ? ಅದು ಪಾಪ. ತಿಂತಿರುವಂಥ ಅಷ್ಟೂ ಜನದ್ದು ಪಾಪ ಅದು. ಕುಡಿದು ಕುಣಿದು. ಹೌದಾ? ತುಂಬ ಜನರಿಗೆ ಇನ್ನೊಂದು ಅಭ್ಯಾಸ ಇರುತ್ತೆ, ಮದ್ಯಪಾನ ಮಾಡಬೇಕಾದ್ರೆ ನಾನ್ ವೆಜ್ ಪಕ್ಕದಲ್ಲಿರಬೇಕು. ಇಷ್ಟಕ್ಕೂ ನಮಗೆ ಗೊತ್ತಿರುವಂತಹದ್ದು ಇಷ್ಟೇ, ಈ ವ್ಯಕ್ತಿ ಮದ್ಯಪಾನ ಮಾಡುವಂತಹದ್ದು ಮಾತ್ರ ತಪ್ಪು ಅನ್ನುವಂಥದ್ದು ನಮಗೆ ಗೊತ್ತು. ಆದರೆ ಪಕ್ಕದಲ್ಲಿ ಇಟ್ಕೊಂಡಿದ್ದಾನಲ್ವ ನಾನ್ ವೆಜ್, ಮದ್ಯಪಾನ ಮಾಡಿದ ನಂತರ ತಿನ್ನಲಿಕ್ಕೆ, ಆ ತಿಂತಿರುವಂತಹದ್ದು ತಪ್ಪು. ತಿಂತಿರುವಂತಹದ್ದು ತಪ್ಪೇ. ಮದ್ಯಪಾನ ಮಾಡುವುದರ ಜೊತೆ ಯಾವುದೂ ತಪ್ಪು. ಇದನ್ನು ತಿಂತಿದ್ದಾನಲ್ವ, ಇದು ತಪ್ಪೇ. ದೇವರು ಇದಕ್ಕೂ ಲೆಕ್ಕ ಕೇಳ್ತಾರೆ ಸೇರಿ. ಅದಕ್ಕೆಲ್ಲ ಕೊಟ್ಟಿರುವಂತಹ ದೇವರು, ಅದಕ್ಕೆಲ್ಲ ಸೃಷ್ಟಿ ಮಾಡಿರುವಂತಹದ್ದು. ಏನಕ್ಕೋಸ್ಕರ? ನಾವು ಅವರ ಕೆಲಸದಲ್ಲಿರಬೇಕು, ಸುವಾರ್ತೆ ಕೇಳ್ತಿರಬೇಕು, ವಾಕ್ಯ ಕೇಳಬೇಕು, ಸತ್ಯವೇದ ಓದಬೇಕು, ಪ್ರಾರ್ಥನೆ ಮಾಡಬೇಕು. ಇಷ್ಟನ್ನೆಲ್ಲ ಮಾಡಿ ನ್ಯಾಯವಾಗಿ ನಡ್ಕೋಬೇಕು, ನೀತಿವಂತರಾಗಿ ನಡ್ಕೋಬೇಕು. ಇಷ್ಟನ್ನೆಲ್ಲ ಮಾಡಿ ಅದಕ್ಕೆ ಕೈ ಹಾಕಿದ್ರೆ ಅದು ತಪ್ಪಲ್ಲ. ಇಲ್ಲದೆ ಕೈ ಹಾಕಿದ್ರೆ ನಾವು ನಾನ್ ವೆಜ್ ತಿಂದರೂ ತಪ್ಪೇ, ವೆಜ್ ತಿಂದರೂ ತಪ್ಪೇ. ಹೌದಾ? ಒಂದು ಗ್ಲಾಸ್ ನೀರು ಕುಡಿದ್ರೂ ಸಹ ದೇವರು ಆ ನೀರಿನ ನಿಮಿತ್ತ ಲೆಕ್ಕ ಕೇಳ್ತಾರೆ. ಏನಕ್ಕೋಸ್ಕರ ಕುಡಿದೆ? ನಾನು ಅಂದ್ಕೊಂಡಿರುವಂಥ ಏನಾದರೂ ಜೀವನ ಮಾಡಿದ್ಯಾ ನೀನು? ನಾವು ಕುಡಿದಿರುವಂತಹ ನೀರಿಗೆ ಲೆಕ್ಕ ಕೇಳಿದ್ರೂ ಸಹ ನಮ್ಮ ಕೈಯಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ ಗೊತ್ತಾ? ಎಷ್ಟು ಗ್ಯಾಲನ್ಗಳ ಗಟ್ಟಲೆ ಕುಡಿದಿದ್ದೀವೋ ನೀರನ್ನು ಇವಾಗವರೆಗೂ. ನಾವು ಸಾಯೋ ಒಳಗೆ ಎಷ್ಟು ಗ್ಯಾಲನ್ಗಳ ಗಟ್ಟಲೆ ಕುಡಿತೀವೋ ನೀರನ್ನು. ಆ ನೀರು ಒಂದಕ್ಕೆ ಲೆಕ್ಕ ಕೇಳಿದ್ರು ಅಂತ ಅಂದ್ಕೊಳ್ಳಿ ದೇವರು.
ಹಿಂದಿರುಗಿ ಕೊಡಲಿಕ್ಕಾಗತ್ತಾ? ಅದಕ್ಕೆ ದೇವರು ಕೇಳ್ತಿರುವಂಥದ್ದು ಒಂದೇ, ನೀವು ಕುಡಿದಿರುವಂತಹ ನೀರಿನ ನಿಮಿತ್ತ ಲೆಕ್ಕ ಕೇಳೋದಿಲ್ಲ ನಾನು, ನೀವು ತಿಂದಿರುವಂಥ ಆಹಾರದ ನಿಮಿತ್ತ ನಾನು ಲೆಕ್ಕ ಕೇಳೋದಿಲ್ಲ, ನಿಮಗೆ ನಾನು ಕೊಡ್ತಿರುವಂಥ ಸೂರ್ಯನ ಬೆಳಕಿನ ನಿಮಿತ್ತ ಲೆಕ್ಕ ಕೇಳೋದಿಲ್ಲ. ಆದರೆ ನೀವು ನಾನು ಅಂದ್ಕೊಂಡಿರುವಂತೆ ಇದ್ದರೆ ಸಾಕು. ನೀವು ನಾನು ಅಂದ್ಕೊಂಡಿರುವಂತೆ ಇಲ್ಲದೆ ಹೋದರೆ ಯಾವುದಕ್ಕೆ ಲೆಕ್ಕ ಕೇಳ್ತಾರಂತೆ? ಪ್ರತಿಯೊಂದೊಂದು ವಸ್ತುವಿಗೂ ಸಹ ಸೂರ್ಯನ ಬೆಳಕಿನಿಂದ ಹಿಡಿದು ಪ್ರತಿಯೊಂದೊಂದರ ನಿಮಿತ್ತ ನಮ್ಮನ್ನು ನ್ಯಾಯ ವಿಚಾರಣೆಗೆ ತೊಗೊಂಡು ಬರ್ತಾರಂತೆ. ಬೇಕಾ ನಮಗದು? ಇಷ್ಟಕ್ಕೂ ಪ್ರಕೃತಿ ಎಷ್ಟು ನಿಜವಾಗ್ಲೂ ಜೀವಹಿಂಸೆ ಅಂದರೆ ಏನು ಗೊತ್ತಾ ಪ್ರಿಯರೇ? ಪ್ರಾಣ ಹಿಂಸೆ ಅಂದರೆ ಏನು ಗೊತ್ತಾ? ಪ್ರಾಣಿ ಹಿಂಸೆ ಅಂದರೆ ಏನು ಗೊತ್ತಾ? ನಾವು ಅದನ್ನು ಕುಯ್ಬೇಕಾದ್ರೆ ಅದಕ್ಕಾಗುವಂತಹ ಬಾಧೆ ಅಲ್ಲ. ಯಾವಾಗ ನಿಜವಾಗ್ಲೂ ಒಂದು ಪ್ರಾಣಿಗೆ ಯಾವಾಗ ಬಾಧೆ ಆಗುತ್ತೆ ಅನ್ನುವಂತಹದನ್ನು ನೋಡೋಣ ಸತ್ಯವೇದದಲ್ಲಿ ಒಂದು ಸಾರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 20ನೇ ವಚನ, 8:20. ಸಾಕು ಪ್ರಿಯರೇ. ಏನರ್ಥ ಆಯಿತು ನಮ್ಗೆ ಈ ವಚನದಿಂದ? ಜಗತ್ತು ಎಷ್ಟು ಬಾಧೆ ಪಡ್ತಿದೆ ಅಂತ ಹೇಳಿ ನೋಡಿ. ನಿಜವಾಗ್ಲೂ ಜಗತ್ತು ಅಂತ ಹೇಳಿದ್ರೆ ಪ್ರಕೃತಿಯಲ್ಲಿರುವಂತಹ ಪ್ರತಿಯೊಂದೊಂದು ಭಾಗ, ಒಂದು ಮರ, ಒಂದು ಗಿಡ, ಒಂದು ಪ್ರಾಣಿ, ಒಂದು ಪಕ್ಷಿ, ಇದೆಲ್ಲ ಸೇರಿ ಪ್ರಕೃತಿ, ಇದೆಲ್ಲವನ್ನೇ ಜಗತ್ತು ಅನ್ನುವಂತಹ ಪದ ಬಳಕೆ ಮಾಡಿದ್ದಾರೆ ಇದನ್ನೆಲ್ಲ ಡಿನೋಟ್ ಮಾಡಲಿಕ್ಕಲ್ಲಿ. ಓಕೆ, ಏನಂತ ಹೇಳಿದ್ದಾರೆ? ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು. ಹೀಗೆ ಒಳಗಾದದ್ದು ಸ್ವೇಚ್ಛೆಯಿಂದಲ್ಲ. ಸೂರ್ಯ ಬೆಳಕು ಕೊಡ್ತಿದ್ದಾನೆ ಅಂತ ಹೇಳಿದ್ರೆ ಭೂಮಿಯ ಮೇಲಿರುವಂತಹ ಪ್ರತಿಯೊಬ್ಬೊಬ್ಬರಿಗೂ ಸಹ, ಇವರು ಪಾಪಿಗಳಾಗಿದ್ದರೂ ಬೆಳಕು ಕೊಡ್ತಿದ್ದಾನೆ, ಪರಿಶುದ್ಧರಾಗಿದ್ದರೂ ಬೆಳಕು ಕೊಡ್ತಿದ್ದಾನೆ ಅಂತ ಹೇಳಿದ್ರೆ, ಪಾಪಿಗಳ ಮೇಲೆ ಬೆಳಕನ್ನು ಕೊಡಲಿಕ್ಕೆ ಏನು ಇಷ್ಟ ಆಗ್ತಿಲ್ಲ ಸೂರ್ಯನಿಗೆ. ಅದು ಇಷ್ಟಪಟ್ಟು ಕೊಡ್ತಿರುವಂತಹ ಬೆಳಕಲ್ಲ, ಕಷ್ಟಪಟ್ಟು ಕೊಡ್ತಿದ್ಯಂತೆ. ಏನಕ್ಕೋಸ್ಕರ? ದೇವರು ಹೇಳಿದಾರಲ್ವ ಬೆಳಕು ಕೊಡಬೇಕು ಅಂತ. ಅದೊಂದು ಆಜ್ಞೆಯ ನಿಮಿತ್ತ ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳಿ ಬೆಳಕು ಕೊಡ್ತಿದ್ಯಂತೆ. ಇನ್ನೊಂದ್ಸರಿ ಓದೋಣ ಅದೇ ಮಾತನ್ನು. ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು. ಹಾಗಾಗಿ ನೀವು ಅಂತಿರ್ತೀರಲ್ವಾ, ಬ್ರದರ್ ಇಷ್ಟು ವೇಸ್ಟ್ ಮಾಡಿದೆ ಬ್ರದರ್, ಆ ಮನುಷ್ಯನಿಗೆ ಅರ್ಹತೆನೇ ಇಲ್ಲ, ನಾನಿಷ್ಟು ಆ ಮನುಷ್ಯನಿಗೋಸ್ಕರ ಮಾಡುವಂಥ ಅರ್ಹತೆ ಆ ಮನುಷ್ಯನಿಗೆ ಇಲ್ಲ, ಆದರೂ ಆ ಮನುಷ್ಯನಿಗೋಸ್ಕರ ನಾನು ಇಷ್ಟು ಮಾಡಿದೆ. ಅಂದರೆ ನೀವು ಕೊಡುವಂತಹ ಸರ್ವಿಸನ್ನು ತೊಗೊಳ್ಲಿಕ್ಕೆ ಆ ವ್ಯಕ್ತಿಗೆ ಅರ್ಹತೆ ಇಲ್ವಾ? ಇಲ್ಲ. ಅದೇ ಪರಿಸ್ಥಿತಿ ಭೂಮಿಯ ಮೇಲಿರುವಂತಹ ದೇವರಿಗೆ ಇಷ್ಟ ಇಲ್ಲದಂತೆ ಎಷ್ಟು ಜನ ನಾವು ನಡ್ಕೊಳ್ತಿದ್ದೀವೋ, ಇಷ್ಟು ಜನಕ್ಕೂ ಸಹ ಪ್ರಕೃತಿ ಸೇವೆ ಮಾಡ್ತಿದ್ಯಾ ಅಂದರೆ ಮಾಡ್ತಿದೆ. ನಮಗೂ ಬೆಳಕು ಕೊಡ್ತಿದೆ, ನಮಗೂ ಮಳೆ ಕೊಡ್ತಿದೆ, ನಮಗೂ ಚಿಕನ್ ಸಿಗ್ತಿದೆ, ಮಟನ್ ಸಿಗ್ತಿದೆ. ಇದನ್ನೆಲ್ಲ ಪ್ರಕೃತಿ ನಮಗೆ ಕೊಡ್ತಿದೆ ಅಂದರೆ ಇಷ್ಟಪಟ್ಟಲ್ವಂತೆ. ಅದನ್ನೇ ಅಲ್ಲಿ ಹೇಳಿರುವಂತಹದ್ದು. ಇನ್ನೊಂದ್ಸರಿ ಓದೋಣ. ವ್ಯರ್ಥತ್ವಕ್ಕೆ ಒಳಗಾಯಿತು. ವೇಸ್ಟ್ ಅಂತ ಅಂದ್ಕೊಳ್ತಿದೆ ಪಾಪ ಅದ್ರ ಮನಸ್ಸಲ್ಲಿ, ಈ ಮನುಷ್ಯನಿಗೆ ನಾನು ಮಾಡ್ತಿರುವಂತಹದ್ದೆಲ್ಲ ವೇಸ್ಟು ಅಂತ ಅಂದ್ಕೊಳ್ತಿದೆ ಅದು. ನೆಕ್ಸ್ಟ್, ಹೀಗೆ ಒಳಗಾದದ್ದು ಸ್ವೇಚ್ಛೆಯಿಂದಲ್ಲ. ಅಂದರೆ ಇಷ್ಟಪಟ್ಟು ನಮಗೆ ಬಲಿ ಆಗ್ತಿಲ್ಲ, ಅದು ಇಷ್ಟಪಟ್ಟು ನಮಗೋಸ್ಕರ ಅದರ ಸರ್ವಿಸಸ್ಸನ್ನೆಲ್ಲ ಕೊಡ್ತಿಲ್ಲ ನಮಗೆ. ಹೇಗೆ ಕೊಡ್ತಿದ್ಯಂತೆ? ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ. ದೇವರು ಒಂದು ಮಾತನ್ನು ಹೇಳಿದರೆ ಆ ಮಾತನ್ನು ನೆರವೇರಿಸಬೇಕು ಅನ್ನುವಂತಹ ಒಂದೇ ಒಂದು ಉದ್ದೇಶದಿಂದ ನಮಗೆ ಸೇವೆ ಮಾಡ್ತಿದೆ. ಅದಕ್ಕಂತೂ ಇಷ್ಟ ಇಲ್ಲ ಸೇವೆ ಮಾಡಲಿಕ್ಕೆ. ದೇವರ ಮಕ್ಕಳಿಗೆ ಸೇವೆ ಮಾಡಲಿಕ್ಕೆ ಮಾತ್ರ ಅಂತ ಪ್ರಿಯರೇ ಅದಕ್ಕೆ ಇಷ್ಟ ಇರುವಂತಹದ್ದು. ಅದು ಸಹ 19ನೇ ವಚನದಲ್ಲಿ ಇರುತ್ತೆ ನೋಡಿ. 20ನೇ ವಚನದಲ್ಲಿ ಭಕ್ತಿಹೀನರಿಗೆ ಸೇವೆ ಮಾಡಬೇಕಾದ್ರೆ ಪ್ರಕೃತಿಯ ಮನಸ್ಸಲ್ಲಿರುವಂತಹ ಮನಸ್ಥಿತಿ ಏನು ಅನ್ನುವಂತಹದ್ದನ್ನು ಈಗ ನೀವು ಓಡ್ತಿದ್ದೀರಾ 20ನೇ ವಚನದಲ್ಲಿ. 19ನೇ ವಚನದಲ್ಲಿ ಭಕ್ತರಿಗೆ ಸೇವೆ ಮಾಡಬೇಕಾದ್ರೆ ಪ್ರಕೃತಿಗೆ ಹೇಗಿರುತ್ತಂತೆ? 19ನೇ ವಚನ. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿದೆಯಂತೆ. ಇದು ಯಾರ ನಿಮಿತ್ತ ಎದುರು ನೋಡುತ್ತಿದೆ? ದೇವಪುತ್ರರ ಪ್ರತ್ಯಕ್ಷತೆ ಯಾವಾಗ ಕಂಡು ಬರುತ್ತೆ ಅಂತ ಹೇಳಿ ಎದುರು ನೋಡ್ತಿದ್ಯಂತೆ. ಅಂದರೆ ದೇವರ ಮಕ್ಕಳು ಎಲ್ಲಾದರೂ ನಾನು ಕಾಣಿಸ್ತಾರ? ಒಂದು ಮರ ಆಚೆ ನಿಂತಿದೆ ಅಂತ ಹೇಳಿದ್ರೆ ಆ ಮರ ಏನಕ್ಕೋಸ್ಕರ ಎದುರು ನೋಡ್ತಿದೆ ಗೊತ್ತಾ? ಏನಕ್ಕೋಸ್ಕರ ಎದುರು ನೋಡ್ತಿದೆ? ದೇವರಿಗೆ ಇಷ್ಟ ಆಗಿ ಜೀವನ ಮಾಡುವಂತಹ ಮಕ್ಕಳು, ದೇವರ ಆಸೆಯನ್ನು ನೆರವೇರಿಸುವಂತಹ ಮಕ್ಕಳು ಎಲ್ಲಾದರೂ ಇದ್ದಾರಾ? ಅವರು ಒಂದು ಸರಿ ನನ್ನ ಕಣ್ಣು ಬಿದ್ದುಬಿಟ್ರೆ ಸಾಕು, ಪಾವನ ಆಗೋಗುತ್ತೆ ನನ್ನ ಜೀವನ ಅಂದ್ಕೊಳ್ತಿರುತ್ತೆ ಆ ರೋಡ್ ಪಕ್ಕದಲ್ಲಿರುವಂತಹ ಮರ. ಹೌದಾ? ರಸ್ತೆ ಪಕ್ಕದಲ್ಲಿರುವಂತಹ ಒಂದು ಮರ, ಈ ರಸ್ತೆಯಲ್ಲಿ ದಿನ ಸಾಕಷ್ಟು ಸಾವಿರಾರು ಜನ ಓಡಾಡ್ತಾರೆ. ಆದರೆ ಒಬ್ಬ ದೇವರಿಗೆ ಇಷ್ಟ ಆಗಿ ಜೀವನ ನಡೆಸುವಂತಹ ಒಬ್ಬ ಮನುಷ್ಯ ನನ್ನ ಕಣ್ಣಿಗೆ ಸಿಕ್ಕಿದ್ರೆ ಸಾಕು, ನನ್ನ ಜೀವನ ಪಾವನ ಆಗೋಗುತ್ತೆ. ನಾನು ನೆರಳು ಕೊಡ್ತಿರುವಂತಹದ್ದು, ನಾನು ಹಣ್ಣು ಕೊಡ್ತಿರುವಂತಹದ್ದು ಎಲ್ಲವೂ ಸಹ ಸಾರ್ಥಕ ಅಂತ ಅಂದ್ಕೊಳ್ತಿರುತ್ತಂತೆ ಒಂದು ಮರ. ನೀವು ಈಗ ತಾನೇ ಓದಂತಹ ವಚನ ಅದೇ ಹೇಳ್ತಿದೆ. ಪ್ರಕೃತಿ ಏನು ಮಾಡ್ತಿದ್ಯಂತೆ? ಬಹು ಲವಲವಿಕೆಯಿಂದ ದೇವಪುತ್ರರ ಪ್ರತ್ಯಕ್ಷತೆ ಯಾವಾಗ ಕಂಡು ಬರುತ್ತೆ ಅಂತ ಹೇಳಿ ಎದುರು ನೋಡ್ತಿದ್ಯಂತೆ. ನಿಜನಾ? 20ನೇ ವಚನದಲ್ಲಿ ಏನು ಓದ್ಕೊಂಡ್ವಿ? ದೇವರ ಮಕ್ಕಳಲ್ಲ ಅಂತ ಅಂದ್ಕೊಳ್ಳಿ, ಅವರು ದೇವರಿಗೆ ಇಷ್ಟ ಆಗಿರುವಂಥ ರೀತಿಯಲ್ಲಿ ಇವ್ರು ನಡ್ಕೊಳ್ತಿಲ್ಲ ಅಂತ ಅಂದ್ಕೊಳ್ಳಿ.
ಇಷ್ಟ ಬಂದಿರುವಂಥ ಪಾಪಗಳು, ದೇವರು ಹೇಳಿರುವಂತಹ ಯಾವುದನ್ನು ಸಹ ಜೀವನದಲ್ಲಿ ಪಾಲಿಸ್ತಿಲ್ಲ. ಇವ್ರು ಬಂದರೆ ಹೇಗಾಗುತ್ತೆ ಪ್ರಕೃತಿಗೆ? ಅವರೊಂದು ಹಣ್ಣು ಕಿತ್ಕೊಂಡು ಹೋಗ್ಬೇಕಾದ್ರೆ ಪ್ರಕೃತಿ ಏನಂತ ಮಾತಾಡ್ಕೊಳ್ತಿರುತ್ತಂತೆ, ವೇಸ್ಟ್ ಆಗೋಯ್ತು, ಒಂದು ಹಣ್ಣು ವೇಸ್ಟ್ ಆಯಿತು. ಯಾಕೆಂದರೆ ಈ ಮನುಷ್ಯನಿಗೆ ನಾನು ಹೊಟ್ಟೆ ತುಂಬಿಸುವುದರಿಂದ ಯಾವ ಉಪಯೋಗವೂ ಇಲ್ಲ, ಯಾವ ಅನುಕೂಲವೂ ಸಹ ಇಲ್ಲ. ಇವನು ಹೋಗಿ ದೇವ್ರಿಗೋಸ್ಕರ ಏನೂ ಮಾಡೋದಿಲ್ಲ, ಇವನು ಯಾವತ್ತೂ ತನ್ನ ಜೀವನದಲ್ಲಿ ಪ್ರಾರ್ಥನೆ ಮಾಡಿಲ್ಲ, ಯಾವತ್ತೂ ಆಹಾರ ಕೊಟ್ಟಿರೋದಕ್ಕೆ ದೇವ್ರಿಗೆ ಥ್ಯಾಂಕ್ಸ್ ಹೇಳಿಲ್ಲ ಅಂತ ಬೈಕೊಳ್ತಿರುತ್ತಂತೆ. ಅದೇ ಓದಿದ್ದು ನಾವು, ವ್ಯರ್ಥತ್ವಕ್ಕೆ ಒಳಗಾಗಿದೆ. ಇಷ್ಟ ಇಲ್ಲದೆ ಇದ್ದರೂ ಸೇವೆ ಮಾಡ್ತಿದೆ, ಸ್ವೇಚ್ಛೆಯಿಂದ ಸೇವೆ ಮಾಡ್ತಿಲ್ಲ, ಇಷ್ಟ ಇಲ್ಲದೆ ಇದ್ದರೂ ಸೇವೆ ಮಾಡ್ತಿದೆ. ಹಿಂಗೆ ಸೇವೆ ಮಾಡ್ತಿರುವಂತಹದ್ದು ದೇವರು ಕೊಟ್ಟಿರುವಂಥ ಆಜ್ಞೆಯಿಂದ ಬಿಟ್ಟರೆ ಇಷ್ಟಪಟ್ಟಂತೂ ಅಲ್ಲ. ಅದು ಇಷ್ಟಪಟ್ಟು ಸೇವೆ ಮಾಡುತ್ತೆ. ಯಾರಿಗೆ ಮಾಡುತ್ತೆ? ದೇವರ ಮಕ್ಕಳಿಗೆ. ಯಾರು ದೇವರು ಅಂದ್ಕೊಂಡಿರುವಂತಹ ರೀತಿಯಲ್ಲಿ ಜೀವನ ನಡೆಸ್ತಿದ್ದಾರೋ ಅವರಿಗೆ. ಹೌದಾ? ಎಷ್ಟೆಷ್ಟು ದೊಡ್ಡ ದೊಡ್ಡ ಪಾಪಗಳನ್ನು ಮಾಡ್ತಿದ್ದೀವಿ ನಾವು. ಹೌದಾ? ತಿಂತಿದ್ದೀವಿ ಅಂತ ಹೇಳಿದ್ರೆ ತಿನ್ನುವಂತಹದ್ದು ಪಾಪ. ನಾವು ದೇವರ ಕೆಲಸದಲ್ಲಿ ದೇವರ ಆಲೋಚನೆಗಳು, ವಾಕ್ಯಕ್ಕೆ ಸಂಬಂಧಪಟ್ಟ ಇಲ್ಲದೆ ಹೋಗಿ ನಾವು ಊಟಕ್ಕೆ ಕೈ ಹಾಕ್ತಿದ್ದೀವಿ ಅಂತ ಹೇಳಿದ್ರೆ ಇದು ಪಾಪ ಅಂತಿದ್ದಾರೆ ದೇವರು. ಸತ್ಯವೇದದಲ್ಲಿ ಇದು ಪಾಪ ಅಂತಲೇ ಬರೆಸಿದ್ದಾರೆ. ಇದಕ್ಕೋಸ್ಕರನೇ ನಾನು ಲೋಹನ ಕಾಲದಲ್ಲಿ ಜಲಪ್ರಳಯ ತೊಗೊಂಡು ಬಂದೆ ಅಂತಿದ್ದಾರೆ. ನೀರು ಕುಡಿಯುವಂತಹದ್ದು ತಪ್ಪ ಪ್ರಭು ಅಂದರೆ ತಪ್ಪು ಅಂತಿದ್ದಾರೆ. 4 ಜನಕ್ಕೆ ದೇವ್ರ ಬಗ್ಗೆ ಹೇಳಿದ್ಯಾ? ನಿನ್ನ ಸುತ್ತಮುತ್ತ ಇರುವಂತಹ ಮನೆಗಳಲ್ಲಿರುವಂತಹ ಜನರಿಗೆ ದೇವ್ರ ಬಗ್ಗೆ ಹೇಳಿದ್ಯಾ? ಮನೆಯಲ್ಲಿರುವಂತಹ ಮಕ್ಕಳಿಗೆ ದೇವ್ರ ಬಗ್ಗೆ ಹೇಳ್ಕೊಟ್ಟಿದ್ಯಾ ಅಂತ ಕೇಳ್ತಿದ್ದಾರೆ ದೇವರು. ಹೇಳ್ಕೊಟ್ಟಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನೀರಿಗೆ ಕೈ ಹಾಕಬೇಡ, ದಯವಿಟ್ಟು ಊಟಕ್ಕೆ ಕೈ ಹಾಕಬೇಡ ಅಂತ ಹೇಳಿ ರೆಸ್ಟ್ರಿಕ್ಟ್ ಮಾಡ್ತಿದ್ದಾರೆ. ನಿಜನಾ? ದೇವರು ಪ್ರಾರಂಭದಲ್ಲಿ ಆದಿಯಲ್ಲಿ ದೇವರ ಮನಸ್ಸಲ್ಲಿದ್ದಂಥ ಆಲೋಚನೆ ಒಂದ್ಸರಿ ಊಹೆ ಮಾಡ್ಕೊಂಡು ನೋಡ್ಕೊಳ್ಳಿ ಪ್ರಿಯರೇ. ಇದನ್ನೆಲ್ಲ ಏನಕ್ಕೋಸ್ಕರ ಸೃಷ್ಟಿ ಮಾಡಿದ್ರು ಹೇಳಿ? ಪ್ರಕೃತಿಯನ್ನೆಲ್ಲ ನಮಗೋಸ್ಕರನೇ ಅಲ್ವಾ? ಓಕೆ, ಇದನ್ನೆಲ್ಲ ಸೃಷ್ಟಿ ಮಾಡಬೇಕಾದರೆ ದೇವರ ಮನಸ್ಸಲ್ಲಿದ್ದಂತಹ ಆಲೋಚನೆ ಏನಾಗಿತ್ತು? ಜಿಪ್ಪುಣರ ಥರ ಏನಾದರೂ ಮಾಡಿದ್ದಾರೆ ದೇವರು ಪ್ರಕೃತಿಯನ್ನು ಮಾಡಬೇಕಾದ್ರೆ? ಹೇಗೆ ಮಾಡಿದ್ದಾರೆ? ಧಾರಾಳವಾಗಿ ವಿಶಾಲ ಹೃದಯ ಇಟ್ಕೊಂಡು ನನ್ನ ಮಕ್ಕಳು ಇದೂ ತಿನ್ನಬೇಕು, ಅದು ತಿನ್ನಬೇಕು, ಅದು ತಿನ್ನಬೇಕು, ಅದು ತಿನ್ನಬೇಕು, ಇದರ ರುಚಿ ನೋಡಬೇಕು, ಅದರ ರುಚಿ ನೋಡಬೇಕು. ಹೌದಾ? ಕೋಳಿ ಹತ್ರ ಹೋಗಿ ಏನು ಹೇಳಿರ್ಬೋದು ದೇವರು ಪ್ರಾರಂಭದಲ್ಲಿ? ಅಪ್ಪ ಕೋಳಿ ರಾಯ, ಕೇಳಿಸ್ಕೊ, ನಾನು ನಿನಗೆ ಹೇಳ್ತಿರುವಂಥ ಆಜ್ಞೆ, ನೀನು ಮೊಟ್ಟೆ ಇಡಬೇಕು. ಓಕೆ, ನೀನು ಮೊಟ್ಟೆ ಇಟ್ಟಿರುವಂತಹದನ್ನು ಯಾರು ತೊಗೊಂಡು ಹೋಗ್ತಾರೆ? ನನ್ನ ಮಕ್ಕಳು ತೊಗೊಂಡು ಹೋಗ್ತಾರೆ. ನನ್ನ ಮಕ್ಕಳು ಮೊಟ್ಟೆಯನ್ನು ತೊಗೊಂಡು ಹೋಗಿ ಆಮ್ಲೆಟ್ ಹಾಕ್ಕೊಳ್ತಾರೆ, ಎಗ್ ಬುರ್ಜಿ ಮಾಡ್ಕೊಳ್ತಾರೆ, ಬಾಯ್ಲ್ ಮಾಡ್ಕೊಂಡು ತಿಂತಾರೆ. ನಿಜನಾ? ಇದೆಲ್ಲ ಮಾಡ್ತಾರೆ. ಅವ್ರ ಕೊನೆಯಲ್ಲಿ ನಿನ್ನನ್ನು ಬಿಡೋದಿಲ್ಲ. ಮೊಟ್ಟೆಯನ್ನು ತಿಂತಾರೆ, ನಿನ್ನನ್ನು ತಿಂತಾರೆ. ಅದನ್ನು ಚಿಕನ್ ಅಂತಾರೆ. ಹೌದಾ? ಅವರಿಷ್ಟು ಮಾಡಬೇಕಾದ್ರೂ ನೀನು ನನ್ನ ಮಕ್ಕಳಿಗೋಸ್ಕರ ಇಷ್ಟೂ ಸರ್ವಿಸಸನ್ನು ಕೊಡಬೇಕು. ಇದು ನಾನು ನಿನಗೆ ಕೊಡ್ತಿರುವಂತಹ ಆಜ್ಞೆ. ಕೋಳಿ ಏನಂದಿರ್ಬೋದು ದೇವ್ರ ಹತ್ರ? ಡನ್ ಪ್ರಭು, ನೀನು ಹೇಳ್ದಂಗೆ ನಾನು ಮಾಡ್ತೀನಿ. ಹಸು ಹತ್ರ ಹೋಗಿ ಏನು ಹೇಳಿರ್ಬೋದು? ನಮಗೆ ಹಾಲದು ಕೊಡ್ತಿದ್ದೆ ಪ್ರತಿದಿನ ಅಂತ ಹೇಳಿದ್ರೆ ಏನು ಹೇಳಿರ್ಬೋದು ಹಸು ಹತ್ರ ಹೋಗಿ? ನೀನು ನಿನಗಿರುವಂಥ 2-3 ಕರುಗಳಿಗೆ ಬಿಟ್ಟು, ನಿನಗಿರುವಂಥ ಒಂದು ಕರುವನ್ನು ಬಿಟ್ಟು ಊರಿಗೆಲ್ಲ ಹಾಲು ಕೊಡಬೇಕು. ನಿನ್ನ ಮಕ್ಕಳಿಗೆ ಮಾತ್ರ ಹಾಲು ಕೊಟ್ಟರೆ ಸಾಕಾಗೋದಿಲ್ಲ. ಮನುಷ್ಯರಿಗೆ ಪಾಪ ತಾಯಂದಿರಿಗೆ ಒಂದು ಮಗು ಹುಟ್ಟಿದ್ರೇ ಒಂದು ಮಗುವಿಗೂ ಸಹ ಹಾಲು ಕೊಡಲಿಕ್ಕೆ ತುಂಬ ಕಷ್ಟ ಆಗ್ತಿರುತ್ತೆ ಇತ್ತೀಚಿನ ದಿನಗಳಲ್ಲಿ, ತಾವು ತಿಂತಿರುವಂಥ ಆಹಾರದ ನಿಮಿತ್ತ. ಆದರೆ ದೇವರು ಹಸುವಿಗೆ ಕೊಟ್ಟಿರುವಂತಹ ಬಾಧ್ಯತೆ, ಭಾರ ಏನು ಗೊತ್ತಾ? ನೀನು ನಿನ್ನ ಕರುವಿಗೆ ಹಾಲನ್ನು ಕೊಡುವುದರ ಜೊತೆಯಲ್ಲಿ ಯಾರಿಗೂ ಹಾಲನ್ನು ಕೊಡಬೇಕು? ಊರಿಗೆಲ್ಲ ಹಾಲು ಕೊಡಬೇಕು. ಓಕೆನಾ? ಅಂದರೆ ಏನಂದಿರುತ್ತೆ ಅದು? ಓಕೆ. ತೆಂಗಿನ ಮರ, ಒಂದು ತೆಂಗಿನಕಾಯಿ, ಆ ತೆಂಗಿನಕಾಯಿಯನ್ನು ಓಪನ್ ಮಾಡಿದಾಗ ಒಳಗಡೆ ಇರುವಂಥ ನೀರನ್ನು ಕುಡಿತೀವ, ಸುತ್ತ ಇರುವಂಥ ಕೊಬ್ಬರಿಯನ್ನು ತಿಂತೀವ, ಚಟ್ನಿ ಮಾಡ್ಕೊಳ್ತೀವ, ಅದರ ಸುತ್ತ ಇರುವಂಥ ಚಿಪ್ಪೆಯನ್ನಾದರೂ ಬಿಡ್ತೀವ? ಅದನ್ನು ಬಿಡೋದಿಲ್ಲ. ಅದನ್ನು ಸಹ ನೀರು ಕಾಯಿಸ್ಕೊಳ್ಲಿಕ್ಕೆ ಉಪಯೋಗ ಮಾಡ್ಕೊಳ್ತೀವ? ಹೋಗಲಿ. ಅದರ ಎಲೆಗಳನ್ನಾದರೂ ಬಿಡ್ತೀವ? ಇಲ್ಲ. ಅದನ್ನು ಚಪ್ಪರಕ್ಕೆ ಉಪಯೋಗ ಮಾಡ್ಕೊಳ್ತೀವ, ಬೇರೆ ಬೇರೆ ಕಾರಣಕ್ಕೆ ಉಪಯೋಗ ಮಾಡ್ಕೊಳ್ತೀವ? ಅದು ಯಾವುದು ರೆಸ್ಟ್ರಿಕ್ಟ್ ಮಾಡ್ತಿಲ್ಲ. ಪ್ರಕೃತಿ ಅದರ ಹತ್ತಿರ ಹೋದಾಗ ನೀನು ತೊಗೋಬೇಡ, ಯಾರು ನೀನು, ನಿನ್ನ ಕ್ಯಾಸ್ಟ್ ಏನು ಅಂತ ಕೇಳ್ತಿಲ್ಲ. ಅದು ಕೇಳ್ತಿರುವಂತಹದ್ದೆಲ್ಲ ಒಂದೇ, ಅದಕ್ಕೆ ಆಸೆ ಪಡ್ತಿರುವಂತಹದ್ದೆಲ್ಲ ಒಂದೇ. ದೇವರ ಮಕ್ಕಳು ಯಾರಾದರೂ ಬಂದು, ಒಂದು ಕೋಳಿ ಆಸೆ ಪಡ್ತಿರುವಂತಹದ್ದು ಒಂದೇ, ದೇವರ ಮಕ್ಕಳಿಗೆ ಆಮ್ಲೆಟ್ ಆಗಲಿಕ್ಕೋ ಬೇಯಿಸಿ ಅವರು ತಿನ್ನಲಿಕ್ಕೋ ನಾನು ರೆಡಿ, ನನ್ನ ಮೊಟ್ಟೆಯನ್ನು ಕೊಡ್ಲಿಕ್ಕೆ ನಾನು ರೆಡಿ. ಯಾರಾದರೂ ಬಂದು ದೇವರ ಸೇವೆಯಲ್ಲಿರುವಂಥವ್ರು ಬಂದು ತೊಗೊಂಡೋಗ್ಲಿ, ಅಥವಾ ನೀವು ತೊಗೊಂಡೋಗಿ ಯಾರಾದರೂ ದೇವರ ಸೇವೆಯಲ್ಲಿರುವಂಥವ್ರಿಗೆ ಮಾಡಿಕೊಡಿ ಅದನ್ನು. ಒಂದು ತೆಂಗಿನ ಮರ ಆಸೆ ಪಡ್ತಿರುವಂತಹದ್ದಿದೆ, ಯಾರಾದರೂ ಬಂದು ನನ್ನ ಕೆಳಗಡೆ ಕೂತ್ಕೊಂಡು, ಅಥವಾ ಅಟ್ಲೀಸ್ಟ್ ತೆಂಗಿನ ಮರದಲ್ಲಿ ನೆರಳು ಬರದೆ ಹೋದರೂ ಬೇರೆ ಮರಗಳೆಲ್ಲ ಆಸೆ ಪಡ್ತಿರುವಂತಹದ್ದು ಒಂದೇ ಕಾರಣಕ್ಕೆ, ಏನಂತ? ದೇವ್ರ ಮಕ್ಕಳು ಯಾರಾದರೂ ಬಂದು ನನ್ನ ಕೆಳಗಡೆ ಕೂತ್ಕೊಂಡು, ನಾನು ಕೊಡುವಂತಹ ನೆರಳಲ್ಲಿ ಕೂತ್ಕೊಂಡು ದೇವ್ರ ಬಗ್ಗೆ ಒಂದು 4 ರೆಫರೆನ್ಸ್ನ ಬಗ್ಗೆ, ಪ್ರಸಂಗದ ಬಗ್ಗೆ ಮಾತಾಡ್ಕೊಳ್ತಾರೆ. ಇದೇ ಒಂದು ಮರ ಆಸೆ ಪಡ್ತಿರುವಂತಹದ್ದು. ನಮಗಿದ್ರ ಡಿಸ್ಟಿಂಕ್ಷನ್ ಅರ್ಥ ಆಯ್ತಾ? ಪ್ರಾಣ ಹಿಂಸೆ ಮಹಾಪಾಪ, ನಿಜ.
ಪ್ರಾಣಹಿಂಸೆ ಮಹಾಪಾಪ. ಆದರೆ ಇಲ್ಲಿ ನಾವು ಅಂದ್ಕೊಂಡಿರುವಂತಹ ರೀತಿಯಲ್ಲಿ ಪ್ರಾಣಹಿಂಸೆ ಆಗ್ತಿಲ್ಲ. ನಾವು ಅಂದ್ಕೊಂಡಿರುವಂತಹ ರೀತಿಯಲ್ಲಿ ಕೋಳಿಯನ್ನು ಕೊಯ್ದರೆ ಅದಕ್ಕೆ ಹಿಂಸೆ ಆಗುತ್ತೆ, ಅಥವಾ ಒಂದು ಮೇಕೆಯನ್ನು ನಾವು ಕೊಯ್ದರೆ ಅದಕ್ಕೆ ಹಿಂಸೆ ಆಗುತ್ತೆ, ಅದು ಬಾಧೆ ಪಡುತ್ತೆ, ಅದಕ್ಕೆ ಹಿಂಸೆ ಆಗ್ಬೋದು ಪ್ರಾಣ ಹೋಗ್ತಿರ್ಬೇಕಾದ್ರೆ. ಆದರೆ ಅದಕ್ಕೆ ನಿಜವಾಗ್ಲೂ ಸ್ಪಷ್ಟವಾಗಿ ಬಾಧೆ ಆಗ್ತಿರುವಂತಹದ್ದು ಯಾವಾಗ? ನಾವು ದೇವರ ಕೆಲಸದಲ್ಲಿಲ್ಲದೆ, ನಾವು ದೇವರು ಅಂದ್ಕೊಂಡಿರುವಂಥ ರೀತಿಯಲ್ಲಿ ಜೀವನ ಮಾಡುತ್ತೆ, ನಾವು ನಮ್ಮ ಮನಸ್ಸುಗಳನ್ನು ಮಾರ್ಪಡಿಸಿಕೊಳ್ಳುತ್ತೆ, ನಾವು ಎಷ್ಟು ಹೇಳಿದ್ರೂ ಸಹ ಬದಲಾಗದೆ ಸಂದೇಶಗಳ ಕಡೆ ಗಮನ ಕೊಡುತ್ತೆ, ಲೋಕಕ್ಕೆ ಸಂಬಂಧಪಟ್ಟಂತೆಯೇ ಜೀವಿಸ್ಕೊಂಡು ಹೋಗ್ತಿದ್ದೀವಿ ಅಂತ ಅಂದ್ಕೊಳ್ಳಿ. ನಾವು ಅದ್ರ ಹತ್ತಿರ ಹೋದರೆ ಅದಕ್ಕಾಗುತ್ತೆ ಬಾಧೆ. ನಾವೊಂದು ಮೊಟ್ಟೆಯನ್ನು ತೊಗೊಂಡು ಬರಬೇಕಾದ್ರೂ ಅದು ಬೈಕೊಳ್ತಿರುತ್ತೆ ಒಳಗಡೆ, ಅಯ್ಯೋ ಪಾಪಿ ನನ್ನ ಮಗು ಇದಕೊಂಡು ಒಳಗಡೆ ತೊಗೊಂಡು ಬಂದು ಇಡು ಅಂತ ಹೇಳಿ ನಮಗೆ ಕೇಳಿಸ್ತಿರೋದಿಲ್ಲ ಅಷ್ಟೇ. ಹೌದಾ? ನೀವು ಓದ್ತಂತಹ ರೋಮಾಪುರದವರಿಗೆ ಬರೆದ ಪತ್ರಿಕೆ 8:22 19ರಿಂದ 22ವರೆಗೂ ಓದಿದ್ದೀವಿ. ನಿಜನ ನಾವು ಇನ್ನೊಂದು ಸಾರಿ ಓದೋಣ, ಆ ಮಾತನ್ನು ಓದ್ಕೊಂಡು ಮುಗಿಸ್ಕೊಳ್ಳೋಣ. 8ನೇ ಅಧ್ಯಾಯ 19ರಿಂದ 22. ಯಾವಾಗ ದೈವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹುಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ಭಕ್ತರ ನಿಮಿತ್ತ ಬರೆಸಿರುವಂತಹ ಮಾತು 8:19. ನಾವು ಓದುವಂತಹ 8:19ನೇ ವಚನ ಭಕ್ತರ ನಿಮಿತ್ತ ಬರೆಸಿರುವಂತಹ ಮಾತು. ಈಗ ಭಕ್ತಿಹೀನರ ನಿಮಿತ್ತ 20ನೇ ವಚನ, ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು, ಹೀಗೆ ಒಳಗಾದದ್ದು ಸ್ವೇಚ್ಛೆಯಿಂದಲ್ಲ, ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ. ಪ್ರಕೃತಿ ಭಕ್ತರ ನಿಮಿತ್ತ ಏನು ಯೋಚನೆ ಮಾಡುತ್ತೆ ಅಂತ 19ನೇ ವಚನದಲ್ಲಿ ಬರೆಸಿದ್ದಾರೆ. ಭಕ್ತಿಹೀನರ ಬಗ್ಗೆ ಏನು ಯೋಚನೆ ಮಾಡುತ್ತೆ ಅಂತ 20ನೇ ವಚನದಲ್ಲಿ ಬರೆಸಿದ್ದಾರೆ. ಅದು ನಮಗೆ ಅರ್ಥ ಆಯ್ತಾ? ನಿಜವಾಗ್ಲೂ ಪ್ರಾಣ ಹಿಂಸೆ ಆಗ್ತಿರುವಂತಹದ್ದು 20ನೇ ವಚನದಲ್ಲಿ ಬರೆಸಿರುವಂತಹ ಮಾತು. ಆ ಮಾತಿನ ಕುರಿತಂತೆ ಯಾರ್ಯಾರು ದೇವರು ಅಂದ್ಕೊಂಡಿರುವಂಥ ರೀತಿಯಲ್ಲಿ ಜೀವನ ಮಾಡ್ತಿಲ್ವೋ, ಮಾರ್ಪಡಿಸ್ಕೊಳ್ತಿಲ್ವೋ, ನಾವಾಗಲೇ ಸುಮಾರು ತಪ್ಪುಗಳ ವಿಚಾರ ಮಾತಾಡಿದ್ದೀವಲ್ವ. ಈಗಾಗಲೇ ಸುಳ್ಳು ಹೇಳುವಂತಹದ್ದು, ದ್ವೇಷ ಮಾಡುವಂತಹದ್ದು, ತಪ್ಪು ಕಲ್ಪನೆಯನ್ನು ಮಾಡುವಂತಹದ್ದು, ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡುವಂತಹದ್ದು, ಈ ತಪ್ಪುಗಳನ್ನೆಲ್ಲ ನಾವು ಯಾವಾಗವರೆಗೂ ಬಿಡೋದಿಲ್ವೋ ಆವಾಗವರೆಗೂ ಅದು ಬಾಧೆ ಪಡ್ತಾನೆ ಇರುತ್ತೆ. ಹೌದಾ? ನಮ್ಮ ಮನಸ್ಸಲ್ಲಿ ನಾನು ದೇವರಿಗೋಸ್ಕರ ಏನಾದರೂ ಮಾಡಬೇಕು ಅನ್ನುವಂಥ ಆಲೋಚನೆ ಇಲ್ಲ ಅಂತ ಅಂದ್ಕೊಳ್ಳಿ. ಆವಾಗವರೆಗೂ ನಾವು ತಿಂತಿರುವಂತಹ ಬ್ರೇಕ್ಫಾಸ್ಟು ತಪ್ಪೆ, ನಾವು ತಿಂತಿರುವಂತಹ ಲಂಚು ತಪ್ಪೆ, ನಾವು ಮಾಡ್ತಿರುವಂತಹ ಡಿನ್ನರು ತಪ್ಪೆ, ಪಾಪ. ಇದರ ನಿಮಿತ್ತ ದೇವರು ಲೆಕ್ಕ ಕೇಳ್ತಾರೆ. ಹೌದಾ? ಇವಾಗ ಹೇಳಿ, ಪ್ರಾಣಹಿಂಸೆ ಮಹಾಪಾಪನ ಕೋಳಿಯನ್ನು ಕುಯ್ಯುವಂತಹದ್ದು, ತಿನ್ನುವಂತಹದ್ದು ತಪ್ಪ ಅಂತ ಹೇಳಿದ್ರೆ ತಪ್ಪಲ್ಲ. ಮೇಕೆಯನ್ನು ಕೊಂದು ತಿನ್ನುವಂತಹದ್ದು ತಪ್ಪ ಅಂತ ಹೇಳಿದ್ರೆ ತಪ್ಪಲ್ಲ. ಆದರೆ ಅದು ಯಾವಾಗ ತಪ್ಪಾಗುತ್ತೆ? ಮಾಡದೆ ಹೋದರೆ, ನಿಮಗೆ ಗೊತ್ತಿರುವಂತಹ ಸುವಾರ್ತೆಯನ್ನು 4 ಜನರಿಗೆ ತಲುಪಿಸಲಿಕ್ಕೆ ಪ್ರಯತ್ನ ಪಡದೇ ಹೋದರೆ. ಹೌದಾ? ನಾವು ದೇವರಿಗೆ ಇಷ್ಟ ಇಲ್ಲದೇ ಇರುವಂಥ ಕೆಲಸಗಳು, ಪಾಪಗಳನ್ನು ಮಾಡಿದಾಗ, ನಿಜನಾ? ಇದನ್ನು ಮನಸ್ಸಲ್ಲಿ ಇಟ್ಕೊಳ್ತೀವ? ಪ್ರಾಣಹಿಂಸೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಒಂದು ಸೊಳ್ಳೆಯನ್ನು ಹೊಡೆಯುವಂತಹ ತಪ್ಪೆ, ಜಿರಳೆಯನ್ನು ಕೊಲ್ಲುವಂತಹ ತಪ್ಪೆ, ಅದನ್ನೆಲ್ಲ ಮಾಡ್ತಿದ್ದೀವಲ್ವ? ಮಾಡ್ತಿದ್ದೀವಿ. ಇದು ದೇವರು ಇಟ್ಟಿರುವಂತಹ ಪದ್ಧತಿ. ಒಂದು ಜೀವಿ ಬದುಕಬೇಕು ಅಂತ ಹೇಳಿದ್ರೆ ಇನ್ನೊಂದು ಜೀವಿ ಬಲಿಯಾಗಬೇಕು. ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಕೊಲ್ಲಿಕ್ಕೆ ಅಧಿಕಾರ ಇಲ್ಲ, ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಹಿಂಸೆ ಪಡಿಸ್ಲಿಕ್ಕೆ ಅಧಿಕಾರ ಇಲ್ಲ. ಆದರೆ ನಮ್ಮ ಕೆಳಗೆ, ನಮ್ಮ ಅಧೀನದಲ್ಲಿ ಯಾವ ಜೀವಿಯನ್ನು ದೇವರಿಟ್ಟಿದ್ದಾರೋ ಆ ಅಧೀನದಲ್ಲಿ ಇಟ್ಟಿರುವಂತಹ ಜೀವಿಯನ್ನು ತಿನ್ನಬಹುದು. ಇದನ್ನು ನನ್ನ ಮನಸ್ಸಲ್ಲಿ ಇಟ್ಕೊಳ್ತೀವ? ಇನ್ನೊಬ್ಬರು ಕೇಳಿದ್ರೆ ಹೇಳ್ತೀವ ಇದನ್ನು? ಕೊನೆಯದಾಗಿ ಒಂದೇ ಒಂದು ನಿಮಿಷ, ರೊಟ್ಟಿ ಕಾರ್ಯಕ್ರಮಕ್ಕೆ ಕೈ ಹಾಕ್ತೀವಲ್ವ ಪ್ರಿಯರೇ? ಆ ರೊಟ್ಟಿ ಕಾರ್ಯಕ್ರಮದಲ್ಲಿ ನಾವು ಒಂದು ವಚನ ಓದ್ಕೊಳ್ತೀವಿ. ಏನಂತೆ? 27ನೇ ವಚನ 11:27 ಏನಂತ ಬರೆಸಿದ್ದಾರೆ? ಅಯೋಗ್ಯವಾಗಿ ಅದಕ್ಕೆ ಕೈ ಹಾಕಿದ್ರೆ ಏನಂತೆ? ನಾವು ಭ್ರಷ್ಟರು, ಪಾಪಿಗಳು. ನಿಜನ? ಅಯೋಗ್ಯವಾಗಿ ಏನಕ್ಕೋಸ್ಕರ ಕೈ ಹಾಕಬಾರ್ದು? ಪ್ರಭುವಿನ ರೊಟ್ಟಿಗೂ ದೇಹಕ್ಕೂ ರಕ್ತಕ್ಕೂ ಕೈ ಹಾಕುವಂತಹ ಅಧಿಕಾರ ಇಲ್ಲ. ಅಯೋಗ್ಯವಾಗಿ ಕೈ ಹಾಕಬಾರದು. ಯೋಗ್ಯವಾಗಿ ಕೈ ಹಾಕ್ಬೋದಾ? ಯೋಗ್ಯವಾಗಿ ಕೈ ಹಾಕ್ಬೋದಾ? ಹಾಕ್ಬೋದು. ಅಯೋಗ್ಯವಾಗಿ ಕೈ ಹಾಕೋ ಹಂಗಿಲ್ವಾ? ಇಲ್ಲ. ಇದು ಸಹ ಹಾಗೆ. ನಾವು ತಿಂತಿರುವಂತಹ ಪ್ರತಿ ಆಹಾರನೂ ಸಹ ಅಯೋಗ್ಯವಾಗಿ ಕೈ ಹಾಕಿದ್ರೆ ಅದು ಪಾಪ, ಯೋಗ್ಯವಾಗಿ ಕೈ ಹಾಕಿದ್ರೆ ಅದು ಪಾಪ ಅಲ್ಲ. ಇನ್ಫ್ಯಾಕ್ಟ್ ಖುಷಿ ಪಡುತ್ತೆ, ದೇವರು ಖುಷಿ ಪಡ್ತಾರೆ ನೀವು ಅದನ್ನು ತಿಂತಿರ್ಬೇಕಾದ್ರೆ. ನೀವು ತಿಂತಿರುವಂಥ ಆಹಾರನೂ ಸಹ ಖುಷಿ ಪಡುತ್ತೆ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಹೌದು ಅಪ್ಪ, ನೀವು ನಮ್ಮನ್ನು ಪ್ರೀತಿಸಿ ಥರಥರವಾಗಿರುವಂಥ ವಿಧವಾಗಿರುವಂಥ ಸೃಷ್ಟಿಯನ್ನು ಮಾಡಿಟ್ಟು ನಮಗೆ ಯಾವುದು ರುಚಿ ಕೊಡುತ್ತೆ ಅನ್ನುವಂತಹದನ್ನು ನೀವು ಮುಂದೆನೇ ಯೋಚನೆ ಮಾಡಿ, ಮುಂಚಿತವಾಗಿಯೇ ಅದರ ಬಗ್ಗೆ ಆಲೋಚಿಸಿ ಪ್ರತಿಯೊಂದನ್ನು ಸಹ ಸೃಷ್ಟಿಯಲ್ಲಿಟ್ಟಿದ್ದೀರಾ ಅಪ್ಪ. ಇದನ್ನು ತಿಂತಿರುವಂತಹ ನಾವು ಇದನ್ನು ಸೃಷ್ಟಿ ಮಾಡಿದಂತಹ ಸೃಷ್ಟಿಕರ್ತನನ್ನು ಒಮ್ಮೆ ನೆನಪಿಸ್ಕೊಂಡು
ನಾವು ಅನುಭವಿಸ್ತಿರುವಂತಹ ಪ್ರತಿಯೊಂದನ್ನು ಸಹ ನಾವು ಆಸ್ವಾದಿಸಬೇಕಾದ್ರೆ ಅಪ್ಪ ಈ ಪ್ರಕೃತಿಯಲ್ಲಿ ಪ್ರತಿಯೊಂದನ್ನು ಯೂಸ್ ಮಾಡಬೇಕಾದ್ರೆ, ಬಳಸಬೇಕಾದ್ರೆ ನಿಮ್ಮನ್ನು ನೆನಪಿಸ್ಕೊಂಡು ನಿಮ್ಮ ಕೆಲಸದಲ್ಲಿ ತೊಡಗಿ ನಮ್ಮ ಜೀವಮಾನ ಕಾಲದಲ್ಲಿ ಅಟ್ಲೀಸ್ಟ್ ಒಂದು 4 ಜನರಿಗೆ ಸುವಾರ್ತೆ, ನಾವು ನಂಬಿರುವಂಥ ಸುವಾರ್ತೆಯನ್ನು ಹೇಳಿ ಒಂದು 4 ಜನರನ್ನು ದೇವರಲ್ಲಿ ಕರ್ಕೊಂಡು ಬಂದು ನಮ್ಮ ತಪ್ಪುಗಳನ್ನು ಪಾಪಗಳನ್ನು ಕಡಿಮೆ ಮಾಡಿಕೊಂಡು ಪ್ರತಿದಿನವೂ ಸಹ ಪರಿಶುದ್ಧರು ಇನ್ನೂ ಪರಿಶುದ್ಧರಾಗ್ತಾ ನಿಮ್ಮ ಮುಂದೆ ನಿಮಗೆ ಪ್ರಿಯವಾಗಿರುವಂತಹ ಮಕ್ಕಳಾಗದೇ ಹೋದರೆ ನಾವು ತಿಂತಿರುವಂತಹದ್ದು ಕುಡಿತಿರುವಂತಹದ್ದು ಪ್ರತಿಯೊಂದೊಂದು ಪಾಪ ಅಂತ ಹೇಳಿ ನಮಗೆ ಅರ್ಥ ಆಗಿದೆ ತಂದೆ. ಇದನ್ನು ನಮ್ಮ ಮನಸ್ಸಲ್ಲಿಟ್ಕೊಂಡು ಇನ್ನು ಮುಂದೆ ಬದುಕಿ ನಿಮಗೆ ಇಷ್ಟ ಆಗಿರುವಂತಹ ಮಕ್ಕಳಾಗಿ ಬದುಕ್ತೀವಿ ಅನ್ನುವಂತಹ ನಿರೀಕ್ಷೆಯನ್ನು, ಆಶ್ವಾಸನೆಯನ್ನು ಕೊಡ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೆನ್.